energetic and enthusiastic students and present, past, future chemistry toppers and chemistry lovers. Welcome you all to PW Kannada 9th and 10th channel and to the batch Abhimanyu where we are discussing carbon and compounds chapter lecture number 15. ಹಾಗಿದ್ರೆ previous class ನಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ? We discussed about almost 29 to 30 MCQ questions which were present in exemplar book, right? ಹಾಗಿದ್ರೆ ಈ ಒಂದು ಕ್ಲಾಸ್ ನಲ್ಲಿ ಅದೇ exemplar ಬುಕ್ಕಿನ ವೆರಿ ಶಾರ್ಟ್ ಆನ್ಸರ್ ಹಾಗೂ ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್ ಗಳನ್ನ ನಾವು ನೋಡ್ತೀವಿ. ಏನ್ ಪ್ರಯೋಜನ ಇದನ್ನ ಕಲ್ತ್ರೆ ಒಂದು ಕಾನ್ಸೆಪ್ಟ್ ಮೇಲೆ ಹೇಗೆ ಬೇರೆ ಬೇರೆ ದೃಷ್ಟಿಕೋನದಿಂದ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು, ನೀವು ಎಷ್ಟು ಕಲ್ತಿದ್ದೀರಾ, ನಿಮಗೆ ಎಷ್ಟು ಗೊತ್ತು ಆ ಕಾನ್ಸೆಪ್ಟ್ ಬಗ್ಗೆ ಅಂತ ಹೇಳೋ ಕಾನ್ಫಿಡೆನ್ಸ್ ಅನ್ನ ಈ ಒಂದು ಸೆಷನ್ ಅಥವಾ ಈ ಒಂದು ವಿಡಿಯೋ ನಿಮಗೆ ತಂದ್ಕೊಡುತ್ತೆ. ಹಾಗಾದ್ರೆ ರೆಡಿನಾ? ಲೆಟ್ ಸಾಲ್ವ್ ಅವರ್ ಫಸ್ಟ್ ಕ್ವೆಶ್ಚನ್. First question is related to electron dot structure. Simply you can call it as dot structure. ಆಯ್ತಾ? ಸೊ electron dot structure ಅಥವಾ dot structure of ಇಥೈನ್ ಮಾಲಿಕ್ಯೂಲ್ ಬಗ್ಗೆ ಕೇಳಿದರೆ. ಹಾಗಾದ್ರೆ ನಿಮಗೆ ಎಷ್ಟು ಗೊತ್ತು ಇಥೈನ್ ಅಂತ ಹೇಳಿದ್ರೆ? ಈಥೈನ್ ಅಂತ ಹೇಳುವ ಮಾಲಿಕ್ಯೂಲ್ ನಲ್ಲಿ ಈಥ್ ಅಂತ ಹೇಳುವಂಥದ್ದು 2 ಕಾರ್ಬನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಐನ್ ಅಂತ ಹೇಳುವಂಥದ್ದು 3 ಟ್ರಿಪಲ್ ಬಾಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಾ? ಹಾಗಾದ್ರೆ ಲೆಟ್ ಮಿ ರೈಟ್ ಫಸ್ಟ್ ಡಾಟ್ ಸ್ಟ್ರಕ್ಚರ್. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ನಾನು ಬರೀತೀನಿ. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಸೊ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನಲ್ಲಿ ನಾನು ಏನ್ ಮಾಡ್ತೀನಿ, ಇವಾಗ 2 ಕಾರ್ಬನ್ ಆಟಮ್ಸ್ ನ ತಗೊಳ್ತೀನಿ. ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2. ಸೊ ನಿಮಗೆ ಗೊತ್ತೇ ಇದೆ ಕಾರ್ಬನ್ ವ್ಯಾಲೆನ್ಸಿ ಎಷ್ಟು ಅಂತ ಹೇಳಿ. ಕಾರ್ಬನ್ಗೆ ಒಟ್ಟು 6 ಎಲೆಕ್ಟ್ರಾನ್ಸ್ ಇದೆ. ಅದನ್ನ ನೀವು ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ 4 ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಬಿಕಾಸ್ ಯು ನೋ ದಟ್ ಕಾರ್ಬನ್ ಇಸ್ ಟೆಟ್ರಾವೆಲೆಂಟ್ ಅಲ್ವಾ. ಕಾರ್ಬನ್ ತನ್ನ ಕೊನೆಯ ಶೆಲ್ ನಲ್ಲಿರುವಂತಹ 4 ಎಲೆಕ್ಟ್ರಾನ್ಸ್ ನಲ್ಲಿ 3 ಈ ಕಾರ್ಬನ್ ಜೊತೆ ಶೇರ್ ಮಾಡ್ಕೊಳ್ತಾನೆ ಪಕ್ಕದವನ ಜೊತೆ. ಅವನು ಕೂಡ 3 ಎಲೆಕ್ಟ್ರಾನ್ಸ್ ಅನ್ನ ಈಚ್ ಕಾರ್ಬನ್ ಜೊತೆ ಶೇರ್ ಮಾಡ್ಕೊಳ್ತಾನೆ. ಸೊ ಈ 2 ಕಾರ್ಬನ್ಗೂ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 3 ಎಲೆಕ್ಟ್ರಾನ್ಸ್ಗಳನ್ನ ಅವುಗಳು 4 ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ 3 ಎಲೆಕ್ಟ್ರಾನ್ಸ್ನ ಅವುಗಳು ಪರಸ್ಪರ ಶೇರ್ ಮಾಡ್ಕೊಳ್ಳುತ್ತೆ. ಹೌದಾ? 3 ಎಲೆಕ್ಟ್ರಾನ್ಸ್ ಅನ್ನ ಪರಸ್ಪರ ಶೇರ್ ಮಾಡ್ಕೊಳ್ಳುತ್ತೆ. ತನಗಿರುವಂತಹ 4ನೇ ಎಲೆಕ್ಟ್ರಾನ್ಸ್ ಅನ್ನ ಈ 2 ಕಾರ್ಬನ್ಗಳು ತನಗಿರುವಂತಹ 4ನೇ ಎಲೆಕ್ಟ್ರಾನ್ಸ್ ಅನ್ನ ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಹೈಡ್ರೋಜನ್ ಜೊತೆ ಇರುವಂತಹ 1 ಎಲೆಕ್ಟ್ರಾನ್ಸ್ ನಲ್ಲಿ ಶೇರ್ ಮಾಡುತ್ತೆ. ಈಗ ಕಾರ್ಬನ್ಗೆ ಆಕ್ಟೇಟ್ ಸಿಗ್ತಾ ನಾವು ಡಾಟ್ ಸ್ಟ್ರಕ್ಚರ್ ಯಾಕೆ ಬರಿತೀವಿ ಹೇಳಿ? ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಕಲೆ ಹಾಕ್ಲಿಕ್ಕೆ. ಹೌದಾ? ಹೈಡ್ರೋಜನ್ಗೂ ಕೂಡ ನಾವು ಏನೇನು ಇಂಡಿಕೇಟ್ ಮಾಡ್ತೀವಿ ಡಾಟ್ ಸ್ಟ್ರಕ್ಚರ್ ನಲ್ಲಿ? ಹೈಡ್ರೋಜನ್ ಯಾವಾಗಲೂ ಕೂಡ ಅವನಿಗೆ 2 ಎಲೆಕ್ಟ್ರಾನ್ ಸಿಗ್ತಾ, ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಸಿಗ್ತಾ, ದಟ್ 2 ಎಲೆಕ್ಟ್ರಾನ್ ಇಂಡಿಕೇಟ್ಸ್ ಹೂಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್? ಹೀಲಿಯಮ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಕಾರ್ಬನ್ಗೆ ಇವಾಗ ಒಟ್ಟು ಎಷ್ಟು? ಈಗ ಕಾರ್ಬನ್ ನಂಬರ್ 1 ಇದು ಅಂತ ಹೇಳಿ ಕನ್ಸಿಡರ್ ಮಾಡೋಣ, ಇದನ್ನ ಕಾರ್ಬನ್ ನಂಬರ್ 2 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಕಾರ್ಬನ್ ನಂಬರ್ 1 ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಕೌಂಟ್ ಮಾಡಿ. 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆ. ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಬಂತು, ಸ್ಟೇಬಲ್ ಅಂತ ಹೇಳಿ ಅರ್ಥ. ಅಂದ್ರೆ ಇಲ್ಲಿ ಕಾರ್ಬನ್ ಯಾವ ತರ ಬಿಹೇವ್ ಮಾಡ್ತಿದ್ದಾನೆ? ಕಾರ್ಬನ್ ತನ್ನದೇ ಇರುವಂತಹ ಪಿರಿಯಾಡಿಕ್ ಟೇಬಲ್ ನಲ್ಲಿ ತನ್ನ ರೋ ನಲ್ಲಿ ಬರುವಂತಹ ನಿಯಾನ್ ತರ ಬಿಹೇವ್ ಮಾಡ್ತಿದ್ದಾನೆ. ಬಿಕಾಸ್ ನಿಯಾನ್ ಫೌಂಡ್ ಟು ಬಿ ವೆರಿ ಸ್ಟೇಬಲ್. ಇದೆಲ್ಲವುಗಳು ಕೂಡ ಸ್ಟೆಬಿಲಿಟಿ ಮೇಲೆ ಬಂದಿರುವಂತಹ ಅಸಂಪ್ಷನ್ಸ್. ಬಟ್ ಇದೇ ಸತ್ಯ ಅಲ್ಲ, ಇದಕ್ಕೂ ಕೂಡ ಹಲವಾರು ಲಿಮಿಟೇಷನ್ಸ್ ಗಳಿದೆ. ಅದನ್ನ ನೀವು ನಿಮ್ಮ 11th ಸ್ಟ್ಯಾಂಡರ್ಡ್ ನಲ್ಲಿ ಕಲಿತೀರಾ. ಓಕೆನಾ? ಸೊ ಸದ್ಯಕ್ಕೆ ಡಾಟ್ ಸ್ಟ್ರಕ್ಚರ್ ಕೇಳಿದ್ರೆ ಹೀಗೆ ಬರೀತೀರಾ. ಅದೇ ಅವರು ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡಿ ಅಂತ ಹೇಳ್ತಾರೆ, ಮಾಲಿಕ್ಯುಲರ್ ಫಾರ್ಮುಲಾ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಅದನ್ನು ಬರ್ದ್ಬಿಡ್ತೀನಿ. ಮಾಲಿಕ್ಯುಲರ್ ಫಾರ್ಮುಲಾಗೂ ಸ್ಟ್ರಕ್ಚರಲ್ ಫಾರ್ಮುಲಾಗೂ ಇರುವ ಡಿಫ್ರೆನ್ಸ್ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿ ಕೇಳಿದಾಗ ನೀವೇನ್ ಮಾಡ್ತೀರಾ? ಅವುಗಳಲ್ಲಿರುವಂತಹ ಒಟ್ಟು ಆಟಮ್ಸ್ ಅನ್ನ ನೀವು ಬರೀತೀರಾ. 2 ಕಾರ್ಬನ್ ಇದೆ, 2 ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದೆ, ಮತ್ತೆ ಇಲ್ಲಿ ಹೈಡ್ರೋಜನ್ ಇದೆ. ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಈ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳೋದು ಆ ಒಂದು ಮಾಲಿಕ್ಯುಲರ್ ಫಾರ್ಮುಲಾವನ್ನ ಸ್ಪ್ಲಿಟ್ ಮಾಡಿ ನೀವೇನು ಪ್ರಾಪರ್ ಆಗಿ ಎಲ್ಲಾ ಬಾಂಡ್ಸ್ ಅನ್ನ ತೋರಿಸ್ತಿರೋ ಅದನ್ನ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳಿ ಕರೆಯುವಂಥದ್ದು. ಸೊ ನೀಟಾಗಿ ಸ್ಟ್ರಕ್ಚರಲ್ ಫಾರ್ಮುಲಾವನ್ನ ಒಂದು ಬಾಕ್ಸ್ ನಲ್ಲೇ ಹಾಕ್ಬಿಡೋಣ, ಸೋ ದಟ್ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರೀಲಿಕ್ಕೆ ಕೂಡ ಈಸಿ ಆಗುತ್ತೆ. ಸೊ 2 ಕಾರ್ಬನ್, ಬಿಟ್ವೀನ್ ದೆಮ್ ಟ್ರಿಪಲ್ ಬಾಂಡ್ ಅಂಡ್ 1 ಸಿಂಗಲ್ ಬಾಂಡ್ ವಿತ್ ಹೈಡ್ರೋಜನ್. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಇಥೈನ್ ಏನು? ಒಟ್ಟು 2 ಕಾರ್ಬನ್, ಹಾಗಾಗಿ ಇದು C2 ಆಯ್ತು. ಹೌದಾ? 2 ಹೈಡ್ರೋಜನ್, ಹಾಗಾಗಿ ಇಲ್ಲಿ H2 ಆಯ್ತು. C2H2 ಅಂತ ಹೇಳುವಂಥದ್ದು ಮಾಲಿಕ್ಯುಲರ್ ಫಾರ್ಮುಲಾ. ಬಿಡಿಸಿ ಬರೆದಾಗ ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಇದೇನು ಮಕ್ಕಳೇ? ಇದೇನಿದು? ನಾನು ಯಾವ ಬಾಂಡ್ಸ್ನೆಲ್ಲ ಸ್ಪ್ಲಿಟ್ ಮಾಡಿ ತೋರಿಸ್ತೀನಿ, ಅದು ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್
ಫಾರ್ಮುಲಾ. ಅದೇ ಡಾಟ್ ಫಾರ್ಮ್ನಲ್ಲಿ ಆ ಬಾಂಡ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇಂದನೇ ಈ ಬಾಂಡ್ಸ್ ಫಾರ್ಮ್ ಆಗುವಂಥದ್ದು. ಸೊ ಆ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇದು ಡಾಟ್ ಅನ್ನ ಕಂಪ್ಲೀಟ್ ಆಗಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ ಇಸ್ ರೆಪ್ರೆಸೆಂಟೆಡ್ ಆಸ್ ಡಾಟ್ ಸ್ಟ್ರಕ್ಚರ್. ಈಸಿ, ಸಿಂಪಲ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 31. ಈ 31 ಅಂತ ಹೇಳುವಂಥದ್ದು ಕಂಟಿನ್ಯೂಯೇಷನ್. ಯಾಕೆಂದ್ರೆ ನಿಮ್ಮ ಎಕ್ಸಾಂಪ್ಲರ್ ಬುಕ್ ನಲ್ಲಿ ನೀವು ನೋಡಿರ್ಬೋದು 10-29 MCQ ಕ್ವೆಶನ್ಸ್ ಇತ್ತು, ಹೌದಾ? 30th ವಾಸ್ ಯೋರ್ ಫಸ್ಟ್ ಶಾರ್ಟ್ ಆನ್ಸರ್ ಕ್ವೆಶನ್. ಅದನ್ನ ಡಿಸ್ಕಷನ್ ಮಾಡಾಯ್ತು. ಈಗ ರೈಟ್ ದ ನೇಮ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಅಂತ ಹೇಳಿ ಕೇಳ್ತಾರೆ. ನೇಮ್ ಅನ್ನ ಬರೆಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ಹೌದಾ? ಸೊ ಹೇಗೆ ಬರೀತೀರಿ ನೇಮ್ನ? ಇಲ್ಲಿ ನಾನು ಈ ಕಂಪೌಂಡ್ ನೇಮ್ನ ಇಲ್ಲಿ ಬರಿತೀನಿ, ಸೆಕೆಂಡ್ ಕಂಪೌಂಡ್ ನೇಮನ್ನ ಬಾಕ್ಸಲ್ಲಿ ಬರಿತೀನಿ ಅನ್ಕೊಳ್ತೀನಿ. ಬಾಕ್ಸ್ನಲ್ಲಿ ಫಿಟ್ ಮಾಡ್ಬೋದು ಅಂತ ಹೇಳಿ ನೋಡೋಣ. ನಿಮ್ಗೆ ಇಷ್ಟವಾಗಿರೋ ಕಲರ್ ಯಾವ್ದು ಮಕ್ಕಳೇ? ನನಗೆ ಇಷ್ಟವಾಗಿರೋ ಕಲರ್ ಯಾವ್ದು ಗೊತ್ತಾ? ಮಸ್ಟರ್ಡ್ ಯೆಲ್ಲೋ, ಆಯ್ತಾ? ಸೊ ಅದೇ ಕಲರಲ್ಲಿ ಬರೆದ್ಬಿಡ್ತೀನಿ. ಈಗ ಫಸ್ಟ್ ಮಾಲಿಕ್ಯೂಲ್ನ ನೇಮ್ ಮಾಡಬೇಕು ಅಂದರೆ ನಿಮಗೆ ಫಸ್ಟ್ ಐಡೆಂಟಿಫೈ ಮಾಡಬೇಕು ಪೇರೆಂಟ್ ಚೈನ್ ಯಾವುದು, ಉದ್ದಕ್ಕಿರುವಂತಹ ಚೈನ್. ಆ ಚೈನ್ ಒಳಗಡೆ ಒಂದು ಫಂಕ್ಷನಲ್ ಗ್ರೂಪ್ ಇದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಲಾಂಗೆಸ್ಟ್ ಚೈನ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಆ್ಯಂಡ್ ವಿಚ್ ಆಕ್ಚುಲಿ ಹ್ಯಾಸ್ functional groups such as acid, aldehyde, alcohol, double bond, triple bond ಇಂಥವುಗಳಿದ್ರೆ ಅವುಗಳನ್ನ ಇನ್ಕ್ಲೂಡ್ ಮಾಡಿರುವಂತಹ ಲಾಂಗೆಸ್ಟ್ ಚೈನ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಇಯರ್ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5. ಸೊ 5 ಕಾರ್ಬನ್ ಆಟಮ್ಸ್ ಇದೆ ಇದರಲ್ಲಿ, ಆಯ್ತಾ? ಹಾಗಾಗಿ ರೂಟ್ ವರ್ಡ್ ಏನ್ ಬರೀತೀರಾ? ಪೆಂಟ್ ಅಂತ ಹೇಳಿ ಬರೀತೀರಾ. ರೂಟ್ ವರ್ಡ್ ಇಸ್ ಪೆಂಟ್. ಪ್ಲಸ್ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ, ಸೊ ಏನ್ ಪ್ಲಸ್ ಈಚೆಗೆ ಏನಾದ್ರೂ ಬರೀಲಿಕ್ಕೆ ಪ್ರಿಫಿಕ್ಸ್ ಇದೆಯಾ? ಪ್ರಿಫಿಕ್ಸ್ ಅಂದ್ರೆ ಕ್ಲೋರೋ, ಬ್ರೋಮೋ, ನೈಟ್ರೋ ಗ್ರೂಪ್ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ಪ್ರಿಫಿಕ್ಸ್ ಏನು ಕೂಡ ನೀವು ಬರೆಯಲ್ಲ, ಓಕೆನಾ? ಪೆಂಟ್ ಆಯ್ತು. ಇದು ಪ್ರೈಮರಿ ಸಫಿಕ್ಸ್. ಏನಂತ ಹೇಳಿದ್ರೆ ಏನ್ ಮಕ್ಳೇ? ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಜೊತೆಗೆ ನಿಮ್ಗೆ ಸೆಕೆಂಡರಿ ಸಫಿಕ್ಸ್ ಕೂಡ ಇದೆ, ಹೌದಾ? ಸೆಕೆಂಡರಿ ಸಫಿಕ್ಸ್ ಕೂಡ ಇದೆ. ಪ್ರೈಮರಿ ಸಫಿಕ್ಸ್ ಅಷ್ಟೇ ಅಲ್ಲ. ವಾಟ್ ಇಸ್ ಸೆಕೆಂಡರಿ ಸಫಿಕ್ಸ್? ಇಟ್ ಇಸ್ ದ ಫಂಕ್ಷನಲ್ ಗ್ರೂಪ್. ಹಾಗಾಗಿ ಫಂಕ್ಷನಲ್ ಗ್ರೂಪ್ ಅನ್ನ ನೀವು ಎಲ್ಲಿ ಇನ್ಕ್ಲೂಡ್ ಮಾಡ್ತೀರಾ? ಫಂಕ್ಷನಲ್ ಗ್ರೂಪ್ ಅನ್ನ ನೀವು ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಇನ್ಕ್ಲೂಡ್ ಮಾಡ್ತೀರಾ. ಸೊ ಏನ್ ಬರ್ದ್ರಿ? ಓಯಿಕ್ ಆಸಿಡ್ ಬರ್ದ್ರಿ. ಮುಗೀತಾ? ನೇಮಿಂಗ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? 2 ಸ್ವರಾಕ್ಷರಗಳು ಇಂಗ್ಲಿಷ್ ನಲ್ಲಿ ಬಂದ್ರೆ ನೀವು ಇ ಅನ್ನ ಇಲ್ಲಿ ಹೊಡೆದಾಕಿ ಆ ಓ ಅನ್ನ ಹಾಗೆ ಇಟ್ಕೊಳ್ಬೇಕು. ಸೊ ಏನಾಯ್ತು ಇವಾಗ ನಿಮ್ಮ ನೇಮ್ ಆಫ್ ದಿಸ್ ಕಂಪೌಂಡ್? ಪೆಂಟ್ ಏನ್ ಓಯಿಕ್ ಆಸಿಡ್. ಪೆಂಟನೋಯಿಕ್ ಆಸಿಡ್. ಪೆಂಟ್ ಏನ್ ಓಯಿಕ್ ಆಸಿಡ್, ಪೆಂಟನೋಯಿಕ್ ಆಸಿಡ್. ಕರೆಕ್ಟಾ? ಸೊ ಇದನ್ನ ನಾನು ನೆನ್ಪಿಟ್ಕೊಳ್ಳೋಣ ಇವಾಗ ಸೆಕೆಂಡ್ ಗ್ರೂಪ್ ಅನ್ನ ಹೇಗೆ ನಂಬರ್ ಮಾಡಬೇಕು ಅಂತ ಹೇಳಿ. ಸೊ ನೋಡಿ ಮಕ್ಕಳೇ, ಯಾವಾಗ್ಲೂ ಕೂಡ ಕಾರ್ಬನ್ ಚೈನ್ ನ ಉದ್ದಕ್ಕಿರುವಂತಹ ಕಾರ್ಬನ್ ಚೈನ್ ಅನ್ನ ಪೇರೆಂಟ್ ಚೈನ್ ಅಂತ ಹೇಳಿ ಅನ್ಕೊಂಡು ಅದರಲ್ಲಿ ಎಲ್ಲಿ ಫಂಕ್ಷನಲ್ ಗ್ರೂಪ್ ಇರುತ್ತೋ ಅಲ್ಲಿಂದ ನಂಬರ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5 ಇನ್ ಸಚ್ ಅ ವೇ ದಟ್ ಆ ಫಂಕ್ಷನಲ್ ಗ್ರೂಪ್ ಇರುವಂತಹ, ಫಂಕ್ಷನಲ್ ಗ್ರೂಪ್ ಅಂತ ಹೇಳುವಂಥದ್ದು ಆಸಿಡ್ ಆಗಿರ್ಬೋದು, ಆಲ್ಡಿಹೈಡ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಡಬಲ್ ಬಾಂಡ್ ಆಗಿರ್ಬೋದು, ಟ್ರಿಪಲ್ ಬಾಂಡ್ ಆಗಿರ್ಬೋದು. ಆ ಕಾರ್ಬನ್ ಆಟಮ್ಸ್ಗೆ ನೀವೇನ್ ಮಾಡಬೇಕು? ಹೈಯೆಸ್ಟ್ ಪ್ರಯಾರಿಟಿ ಬೈ ಗಿವಿಂಗ್ ಲೋವೆಸ್ಟ್ ನಂಬರ್ ಕೊಡಬೇಕು. ಸೊ ಇಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀರಿ ಬೈ ರೈಟಿಂಗ್ ಇಟ್ ಆಸ್ 1, 2, 3, 4, 5 ನಂಬರಿಂಗ್ ಈ ಸೈಡ್ ಇಂದ, ರೈಟ್? ಸೊ ಇವಾಗ ಏನ್ ಮಾಡ್ತೀರಾ? ಅಷ್ಟು ಆದ ನಂತರ ಕೌಂಟ್ ಮಾಡಿ ನಿಮ್ಮ ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿ. ಹೌ ಮೆನಿ? ದೇರ್ ಆರ್ 5. ಸೊ ವಾಟ್ ರೂಟ್ ವರ್ಡ್ ವಿಲ್ ಯು ಗಿವ್? ಪೆಂಟ್. Awesome. Next, between the carbon atom you are seeing now triple bond. ಹಾಗಾಗಿ after pent you are writing ine. Ine represents what? Triple bond. So is there any other functional group? Are you able to see any acid? No madam. Aldehyde? No. Ketone? No. ಹಾಗಾಗಿ there is only one functional group and there is no prefix. So the name of this compound becomes pentyne. ಹೌದಾ? 1, 2, 3, 4, 5. Yes. Pentyne. So that's it. Pentyne. Okay. So first one was pentanoic acid.
Second one is pentyne. Let's name the third compound. Again, you are searching now any prefixes like chloro nitro group. There's nothing such. Any branches? No. So you're going to identify now the longest chain or parent chain which contains maximum number of carbon atoms, right? So I will choose the chain like this because this chain has now 1, 2, 3, 4, 5, 6, 7. There are 7 carbon atoms, right? ಆಯಿತು. ಈಗ ಈ 7 ಕಾರ್ಬನ್ ಆಟಮ್ಸ್ ಅಲ್ಲಿ ನಾನು ನಂಬರ್ ಮಾಡ್ತೀನಿ 1 2 3 4 5 6 7. ಓಕೆ, ಸೊ 7 ಕಾರ್ಬನ್ ಆಟಮ್ಸ್ನ ನಾನು ನಂಬರಿಂಗ್ ಮಾಡಿ ಆಯಿತು. ನಾನು ಗಿವನ್ ಹೈಯೆಸ್ಟ್ ಪ್ರಯಾರಿಟಿ ಆ್ಯಂಡ್ ಲೋವೆಸ್ಟ್ ರ್ಯಾಂಕಿಂಗ್ ಫಾರ್ ದಿಸ್ ಕಾರ್ಬನ್. ಯಾಕೆಂದರೆ ಇದು ಇಂಡಿಕೇಟಿಂಗ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್. ಆಲ್ ಸೆಟ್. ಈಗ 7 ಆಯಿತು ಅಂತ ಹೇಳಿದ್ರೆ ದ ರೂಟ್ ವರ್ಡ್ ಇಸ್ ಗೋಯಿಂಗ್ ಟು ಬಿ ಹೆಪ್ಟ್. Root word is hept between the carbon. Are you able to see any double bond? No. Triple bond? No. So hept plus ane plus e aldehyde group anna hege represent martira by giving the word called al. Al, right? So I'll write here al. Now this e anta heluvantaha word anna I have to remove. So what will be the name? Hept plus ane plus al, heptanal, right? So the name of this compound becomes heptanal. All that. Now the last compound to be named. Identify the functional group. So ಇಲ್ಲಿ alcohol functional group ಇದೆ. So this molecule is going to be an alcoholic compound anta helina. Yes, so it is an alcoholic compound. ಇಲ್ಲಿ carbon 1, carbon 2, carbon 3, carbon 4, carbon 5. So alcohol compound idu carbon number 1 ಗೆ maximum priority, lowest ranking ಕೊಟ್ರಿ. You identified the root word as 5 ಅಂತ carbon atom as 5, excuse me. So 5 ಇದ್ರೆ pent ಅಂತ ಹೇಳೋ root word ಯೂಸ್ ಮಾಡ್ತೀರಾ. Between the carbon in a given chain you can only find single bond. So pent plus ane plus alcohol idre ol, so it becomes pentanol, right? So e anna cancel madi pent ane ol, pentanol. So I will be writing the name, final name, pent ane ol, pentanol. So that's it. Easy naming the compounds. Let's move to the next question. Identify and name the functional groups present in the following compounds. Compound number 1 ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ನ ನೋಡ್ತೀರಾ? OH. OH represents ಏನು? ಆಲ್ಕೋಹಾಲ್. ಸೊ ಅವ್ರು ಕೇಳ್ತಿದ್ದಾರೆ ಐಡೆಂಟಿಫೈ ಅಂಡ್ ನೇಮ್ ದ ಫಂಕ್ಷನಲ್ ಗ್ರೂಪ್. ಐಡೆಂಟಿಫೈ ಮಾಡಿ ಯಾವುದು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ. OH ಈಸ್ ದ ಫಂಕ್ಷನಲ್ ಗ್ರೂಪ್. ಹೌದಾ? And what is the name? Name the functional group. Functional group ಅನ್ನ ನೇಮ್ ಮಾಡಿ ಅಂದ್ರೆ ಯಾವ ಕ್ಲಾಸಿಗೆ ಅದು ಬಿಲಾಂಗ್ ಆಗುತ್ತೆ? Alcohol. So name is alcohol. ಇಲ್ಲಿ acid is the functional group. ಹೀಗೂ ಬರಿಬೋದು COH ಅಂತ ಹೇಳಿ. Otherwise C double bond OH is the functional group. ಹೌದಾ? This is the functional group and how do you name this compound? Naming ಕೇಳಿಲ್ಲ ಅವರು, but which class of compound they are? This belongs to carboxylic group. Functional group, the molecule belongs to carboxylic group. Here molecule belongs to alcohol group. What about the third one? Ketone. Functional group ಯಾವುದು? Ketone. ಹೇಗೆ ಐಡೆಂಟಿಫೈ ಮಾಡ್ತೀರಾ? C double bond ಪಕ್ಕದಲ್ಲಿ R dash and R ಇದೆ. So ketone. This belongs to ketone organic compounds group. What about the last one? ಇದು ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ? Alkene. Alkene. How did you identify this as alkene? Because in this molecule, carbon atom is sharing. 2 of the carbon atoms are involved in double bond. Minimum 2 irlebeku, right? So identify the functional group and name. You identified here OH as the functional group. It belongs to alcohol family. Second compound, you identified here the functional group as COH.
and it belongs to carboxylic acid family. Third molecule, it belongs to ketone family where the functional group is C double bond O R and R dash. Fourth molecule, illi functional group is C double bond C and it belongs to alkene family. All set. Let's move to the next question. A compound X is formed by the reaction of carboxylic acid C2H4O2 aita, and an alcohol in the presence of a compound X is formed by the reaction of acid carboxylic acid ಕೊಟ್ಟಿದ್ದಾರೆ ಅವರು. ಕಾರ್ಬಾಕ್ಸಿಲಿಕ್ ಆಸಿಡ್ ಇದು ಫಾರ್ಮುಲಾ ನೋಡಿ ಎಷ್ಟು ಕಂಡೆನ್ಸ್ಡ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ. C2H4O2 C2H4O2 ಇದು ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತೆ. ಏನಾದ್ರೂ ಐಡಿಯಾ ಸಿಗುತ್ತೆ ಹೀಗೆ ಬರೆದ್ರೆ? ನೋ ಮೇಡಮ್. ಹಾಗಾದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಆ ಫಂಕ್ಷನಲ್ ಗ್ರೂಪ್ ಇಟ್ಟು ಸ್ಪ್ಲಿಟ್ ಮಾಡಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ಬೇಕಂದ್ರೆ ನಿಮ್ಗೆ ಏನಿರ್ಬೇಕು? ಸಿ ಡಬಲ್ ಬಾಂಡ್ ಓ ಎಚ್ ಇರ್ಬೇಕಾ? ಆಯ್ತು, ಇದರಲ್ಲಿ ಒಂದು ಕಾರ್ಬನ್ ಯುಟಿಲೈಸ್ ಮಾಡಿದ್ರಿ, 2 ಆಕ್ಸಿಜನ್ ಬರೆದ್ರಿ, 1 ಹೈಡ್ರೋಜನ್ ಬರೆದ್ರಿ, ಏನ್ ಮಿಕ್ಕಿತಿಲ್ಲಿ CH3 ಉಳ್ಕೊಂಡಿದೆ, ಅದನ್ನ ನಾನು ಏನ್ ಮಾಡಿದೆ ಇಲ್ಲಿ ಸಿ ಹಾಕಿದೀನಿ, 3 ಹೈಡ್ರೋಜನ್ ಬರ್ದೇನೆ. ಸೊ ದ C2H4O2 is nothing but ಏನು? Acetic acid. This is nothing but ಕಾಮನ್ ಆಗಿ ಏನು ಹೇಳ್ತೀರಾ ಇದನ್ನ? ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದ್ರೆ ವಿನೇಗರ್ ಅಥವಾ ಎಥನೋಯಿಕ್ ಆಸಿಡ್. ಹೌದಾ? ಎಥನೋಯಿಕ್ ಆಸಿಡ್. ಆಲ್ ಸೆಟ್. ಯು ಹ್ಯಾವ್ ಅಸಿಟಿಕ್ ಆಸಿಡ್ ಹಿಯರ್. ಲೆಟ್ಸ್ ಕಂಟಿನ್ಯೂ ರೀಡಿಂಗ್ ದ ಕ್ವೆಶ್ಚನ್. ಸೊ ಈ ಒಂದು ಆಸಿಡ್ ಅಂಡ್ ಆಲ್ಕೋಹಾಲ್ ಎರಡು ಕೂಡ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ H2SO4. The alcohol on oxidation with alkaline KMnO4 followed by acidification gives carboxylic acid as used in the reaction. ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆಸಿಡ್ ಇದು ಯಾವುದೋ ಒಂದು ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಆಯ್ತಾ? ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗ್ತದೆ ಯಾವುದೋ ಪ್ರೆಸೆನ್ಸ್ ನಲ್ಲಿ KMnO4 ಅಂತ ಹೇಳುವಂತಹ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದು ಪ್ರೆಸೆನ್ಸ್ ನಲ್ಲಿ ಇದೆರಡು ರಿಯಾಕ್ಟ್ ಆಗಿ ನಿಮಗೆ ಕಂಪೌಂಡ್ ಎಕ್ಸ್ ಅನ್ನ ಕೊಡ್ತಾ ಇದೆ. ಹೌದಾ? ನೆಕ್ಸ್ಟ್ ಅವ್ರು ಹೇಳ್ತಾರೆ in the presence of few drops of H2SO4 ಅದು ರಿಯಾಕ್ಟ್ ಆಗ್ತಾ ಇದೆ. The alcohol on oxidation with alkaline KMnO4 followed by acidification gives the same carboxylic acid as used in the reaction. Give the names and structure of carboxylic acid, alcohol and the compound X formed. Also write the reaction. ಇಷ್ಟು ಡೀಟೇಲ್ಸ್ನ ನೀವು ಇವಾಗ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಈಸಿ. ಆಲ್ಕೋಹಾಲ್ದು ಆಕ್ಸಿಡೇಷನ್ ನೀವು ಕಲ್ತಿದ್ದೀರಾ. ಯಾವ ಆಲ್ಕೋಹಾಲ್ ಅದು? CH3CH2OH. If you oxidize this using KMnO4 in base medium, alkaline KMnO4 ನಲ್ಲಿ ಯೂಸ್ ಮಾಡಿದಾಗ ಇದು ಆಕ್ಸಿಜನ್ ಅನ್ನ ಆಡ್ ಮಾಡುತ್ತೆ in the place of H2 and you get what? CH3 C double bond O OH. So which alcohol are you treating with now? That acid. ಆ ಆಸಿಡ್ ಜೊತೆ ಟ್ರೀಟ್ ಮಾಡುವ ಆಲ್ಕೋಹಾಲ್ ಯಾವುದು? ಈಥೈಲ್ ಆಲ್ಕೋಹಾಲ್. ಹೌದಾ? ಸೊ ಈಥೈಲ್ ಆಲ್ಕೋಹಾಲ್ ಅನ್ನ ನೀವೇನ್ ಮಾಡ್ಬೇಕು ಇವಾಗ? ಆ ಅಸಿಟಿಕ್ ಆಸಿಡ್ ಜೊತೆ ಆಲ್ಕೋಹಾಲ್ದು ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು. ಆಲ್ಕೋಹಾಲ್. ಓಕೆ, ಅಸಿಟಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ ಎಕ್ಸ್ ಸಿಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಾ ಈ ಆಲ್ಕೋಹಾಲ್ ಜಾಗದಲ್ಲಿ ನಾನು ಏನ್ ಹಾಕ್ಬೇಕು ಅಂತ ಹೇಳಿ? ಏನ್ ಹಾಕ್ಬೇಕು? C2H5OH ಅನ್ನ ಹಾಕ್ಬೇಕು, CH3CH2OH ಅನ್ನ ಹಾಕ್ಬೇಕು, ಅಂದ್ರೆ C2H5OH ಅನ್ನ ಹಾಕ್ಬೇಕು. ಯಾಕೆ ಹಾಕ್ಬೇಕು? ಅವ್ರು ಹೇಳಿದ್ದಾರೆ ಯಾವ ಆಲ್ಕೋಹಾಲ್ನ ನೀವು ತಗೊಳ್ಬೇಕು, ಯಾವ ಆಲ್ಕೋಹಾಲ್ನ KMnO4 ಜೊತೆ ರಿಯಾಕ್ಟ್ ಮಾಡಿದಾಗ ಅದೇ ಆಸಿಟಿಕ್ ಆಸಿಡ್ ಸಿಗುತ್ತೋ ಆ ಆಲ್ಕೋಹಾಲ್ನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಈಥೈಲ್ ಆಲ್ಕೋಹಾಲ್ ಇದನ್ನ ನೀವು ಎಥನೋಲ್ ಅಂತ ಹೇಳಿ ಕರಿಬಹುದಾ? ಹಾಗಾಗಿ I am writing here CH3 CH2OH. ಇದನ್ನ ಉಲ್ಟಾ ಬರಿಲ್ಲ, ನನ್ನ ಒಂದು ಕನ್ವೀನಿಯೆಂಟಿಗೆ, ನನ್ನ ಒಂದು ಕನ್ವೀನಿಯನ್ಸ್ ಅಂತ ಹೇಳೋದಕ್ಕಿಂತ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಬಾಕ್ಸಲ್ಲಿ ಬರೆದ್ಬಿಡ್ತೀನಿ ನಾನು ರಿಯಾಕ್ಷನ್ನ. ಸೊ ದ್ಯಾಟ್ ಎನಿ ಟೈಮ್ ಯು ರೆಫರ್ ಮೈ ನೋಟ್ ಈಸಿ ಆಗುತ್ತೆ ನಿಮಗೆ. ನೋಡಿ, CH3 C double bond OH ಇದು ಒಂದು ಆಸಿಡ್ ಮಾಲಿಕ್ಯೂಲ್. ಆಲ್ಕೋಹಾಲ್ನ ಟ್ರೀಟ್ ಮಾಡ್ತೀನಿ ನಾನು ಇವಾಗ. ಹಿಂಗೆ ಬರಿತೀನಿ ನೋಡಿ, CH3 CH2OH. ನಾನು ಆಲ್ಕೋಹಾಲ್ನ ರಿವರ್ಸ್ ಫಾರ್ಮ್ನಲ್ಲಿ ಬರೆದೆ ಅಷ್ಟೇ.
ಕನ್ಫ್ಯೂಷನಾ? ಇಲ್ಲ ಅಲ್ವಾ? ಸೊ ಇದು ಯಾವ ಪ್ರೆಸೆನ್ಸ್ನಲ್ಲಿ ರಿಯಾಕ್ಟ್ ಆಗ್ತಿದೆ? ಕಾನ್ಸಂಟ್ರೇಟೆಡ್ H2SO4. ಇಲ್ಲಿ ನೀವೇನು ಎಲಿಮಿನೇಟ್ ಮಾಡಬೇಕು ನೋಡಿ, OH ಫ್ರಮ್ ದಿ ಆಸಿಡ್, H ಫ್ರಮ್ ದ ಆಲ್ಕೋಹಾಲ್. ನಿಮ್ಗೇನು ಸಿಗುತ್ತೆ ಇವಾಗ? ಉದ್ದಕ್ಕೆ ಬರೀರಿ ಮಕ್ಕಳೇ, ಏನೇನಿದೆ ಎಲ್ಲ ಉದ್ದಕ್ಕೆ ಬರೀರಿ. CH3 ಹಾಗೆ ಬರೀರಿ ಇಲ್ಲಿ, C ಡಬಲ್ ಬಾಂಡ್ O ರೈಟ್ ಆಸ್ ಇಟ್ ಇಸ್. OH ಇಲ್ಲ, ಎಲಿಮಿನೇಟ್ ಮಾಡಿದಿರಿ. ಆ ಎಲಿಮಿನೇಟ್ ಮಾಡಿದ್ರೆ ನಾನು ಹೊರಟೋಗ್ತಿದೆ ಮೈನಸ್ ವಾಟರ್. ಮೈನಸ್ ವಾಟರ್ ನಾವು ಹೊರಗಡೆ ತೆಗಿತಾ ಇದ್ದೀರಾ, ಬರಿಬಹುದಾ? ಸೊ CH3 C ಡಬಲ್ ಬಾಂಡ್ O ಉಳ್ಕೊಂಡಿದೆ, ಪಿಂಕ್ O. ಆಮೇಲೆ ಆಲ್ಕೋಹಾಲ್ ಇದು CH2 CH3 ಹಾಗೆ ಇದೆ. that's it. ಏನಿದು? ಎಸ್ಟರ್. ಯಾವ ರಿಯಾಕ್ಷನ್ ಇದು? ಎಸ್ಟರಿಫಿಕೇಶನ್ ರಿಯಾಕ್ಷನ್. ಸೊ ವಿಚ್ ರಿಯಾಕ್ಷನ್ ಇಸ್ ದಿಸ್? ಎಸ್ಟರಿಫಿಕೇಶನ್ ರಿಯಾಕ್ಷನ್. ಸ್ವೀಟ್ ಸ್ಮೆಲ್ಲಿಂಗ್ ಕಂಪೌಂಡ್ಸ್ಗಳು. ಎಸ್ಟರ್ ಅಂತ ಹೇಳಿದ್ರೆ ತುಂಬಾ ಸುಗಂಧವನ್ನ ಕೊಡುವಂತಹ ಒಂದು ಒಳ್ಳೆ ಕ್ಲಾಸ್ ಆಫ್ ಕೆಮಿಕಲ್ ಕಂಪೌಂಡ್ಸ್. ಇವುಗಳ ಸ್ಮೆಲ್ ಕೇಳಿದ್ರೆ ವಾಹ್ ಅಂತೀರಾ, ನೀವು ಅಂದಿದ್ದೀರಾ ಕೂಡ. ಐಸ್ ಕ್ರೀಮ್ಸ್ನಲ್ಲಿ, ಫ್ಲೇವರ್ಸ್ನಲ್ಲಿ, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ನಲ್ಲಿ, ಫ್ಲೇವರ್ಸ್ನಲ್ಲಿ, ಪರ್ಫ್ಯೂಮ್ಸ್ ಇಂಡಸ್ಟ್ರಿನಲ್ಲಿ. ಸೊ ತುಂಬ ಏನು ಗಂಧದ ಕಡಿ ಅದೆಲ್ಲ ಮಾಡ್ತೀವಲ್ಲ ಡಿಫ್ರೆಂಟ್ ಫ್ಲೇವರ್ಸ್ನಲ್ಲಿ. ಆ ಫ್ಲೇವರ್ ನಿಮ್ಗೆ ಯಾರು ಕೊಡ್ತಾರೆ? ಎಸ್ಟರ್ ಕಂಪೌಂಡ್ಸ್ಗಳು. ಸೊ ಫ್ರೂಟಿ ಸ್ಮೆಲ್ ಇರುವಂತಹ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ ನಿಮಗೆ. ಲಿಟ್ರಲಿ ಫ್ರೂಟಿ ಕುಡಿತೀರಲ್ವಾ, ಆ ಫ್ರೂಟಿಗೊಂದು ಸ್ಮೆಲ್ ಇದೆ ಅಲ್ವಾ, ಅದೇ ಥರ ಫ್ರೂಟಿ ಕಂಪೌಂಡ್, ಆ ಫ್ರೂಟ್ ಸ್ಮೆಲ್ ಬರುವಂತಹ ಕಂಪೌಂಡ್ ಇರ್ಬೋದು. ಅಂದರೆ ಒಂದು ಹಣ್ಣಿನ ಸ್ಮೆಲ್, ಒಂದು ಪ್ಲೆಸೆಂಟ್ ಸ್ಮೆಲ್ ಕೊಡುವಂತಹ ಕಂಪೌಂಡ್ ಅಂತ ಕೂಡ ಹೇಳ್ಬೋದು ನಾವು. ಇಲ್ಲಿ ನೀವು ಬರೀಲೇಬೇಕಾಗಿರುವಂತಹ 2 ಇಂಪಾರ್ಟೆಂಟ್ ಪಾಯಿಂಟ್ ಏನು? ಇದ್ರದ್ದು ಹೆಸರು ಎಥನೋಯಿಕ್ ಆಸಿಡ್. ಎಸಿಟಿಕ್ ಆಸಿಡ್ ಅಂತಲೂ ಬರೀರಿ, ತೊಂದರೆ ಇಲ್ಲ. ಇದು ಎಥನೋಲ್ ಆಯ್ತಾ. ಇಲ್ಲಿ ಏನು ಎಸ್ಟರ್ ಫಾರ್ಮ್ ಆಯ್ತು, ಇದನ್ನ ಹೇಗೆ ನೇಮ್ ಮಾಡ್ತೀರಾ? ಸಿಂಪಲ್ ಆಗಿ, ಮೇಡಮ್ ನಮಗೆ ಅದೆಲ್ಲ ಗೊತ್ತಾಗಲ್ಲ ರೀ, ನಾನು ಎಸ್ಟರ್ ಅಂತ ಹೇಳಿ ಬರ್ದ್ಬಿಡ್ತೀನಿ, ಬರೀರಿ, ತೊಂದರೆ ಇಲ್ಲ. ಬಟ್ ಇನ್ನೂ ಒಂದು, ಇದೇ ಕಂಪೌಂಡ್ನಲ್ಲಿ ಫಸ್ಟ್ ಪಾರ್ಟ್ ಇದೆಯಲ್ಲ, ಆ CH3 CH2 ಅದನ್ನ ಫಸ್ಟಿಗೆ ಆರಿಸ್ಕೊಳ್ಳಿ. ಈ ತೈಲ್ ಗ್ರೂಪ್ ಅಂತ ಹೇಳಿ ಅನ್ಕೊಳ್ಳಿ. ಅದೇನದು? ಈ ತೈಲ್. ಇಥೈಲ್. ಈಥೇನಿಗೂ ಇಥೈಲಿಗೂ ಇರೋ ಡಿಫ್ರೆನ್ಸ್ ಏನು? ಒಂದು ಹೈಡ್ರೋಜನ್. CH3 CH3 ಈಥೇನ್, ಒಂದು ಹೈಡ್ರೋಜನ್ ತೆಗೆದ್ರಿ, ಇಥೈಲ್. CH3 CH2 ಅಂದರೆ ಇಷ್ಟೇ ಪಾರ್ಟ್ ನೋಡಿ, ಅಲ್ಲಿ ಒಂದು ಹೈಡ್ರೋಜನ್ ಕಡಿಮೆ ಅಲ್ವಾ ಈಥೇನಿಗೆ ಕಂಪೇರ್ ಮಾಡಿದ್ರೆ. ಸೊ ಇಥೈಲ್ ಆಯ್ತಾ. ಇಥೈಲ್ ಮತ್ತೆ ನೇಮ್ ಮಾಡ್ತೀರಾ, ಈ 2 ಕಾರ್ಬನ್ನ ನೆನ್ಪಿಟ್ಕೊಳ್ಳಿ. ಇಥೈಲ್ ಈತ್ ಪ್ಲಸ್ ಈ ಬಿಟ್ವೀನ್ 2 ಕಾರ್ಬನ್ ಸಿಂಗಲ್ ಬಾಂಡ್ ಏನ್ ಪ್ಲಸ್ ಈ ಒಂದು ಫಂಕ್ಷನಲ್ ಗ್ರೂಪ್ ಎಸ್ಟರ್ ಇದು O8. ಸೊ ಇಥೈಲ್ ಈತ್ ಏನ್ O8 ಎಥನೋವೇಟ್. ಹೇಗೆ ನೇಮ್ ಮಾಡ್ತೀರಾ ಇದನ್ನ? ಫೈನಲ್ ಆಗಿ ಹೇಗೆ ಕರಿತೀರಾ? ಇಥೈಲ್ ಎತ್ ಏನ್ O8 ಇಥೈಲ್ ಎಥನೋವೇಟ್. ಈ ಅನ್ನು ನಾನು ಎಲಿಮಿನೇಟ್ ಮಾಡ್ಬೋದು, ಹೌದಾ? ಸೊ ದಿಸ್ ಇಸ್ ಹೌ ಯು ನೇಮ್ ದ ಕಂಪೌಂಡ್. ಈಗ ನಿಮಗೆ ಇದರಲ್ಲಿ ಅವ್ರು ಕೇಳಿದರೆ ನೇಮ್ ದ ಫಾಲೋವಿಂಗ್ ಅಂತ ಹೇಳಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ A, this is going to be your B, and this is going to be your C. ಸೊ A ಅಂದರೆ ಏನು, B ಅಂದರೆ ಏನು, C ಅಂದರೆ ಏನು ಅಂತ ಹೇಳಿ ಫೈನಲ್ ಆಗಿ ನೀವು ಬರಿಬೇಕು. A ಅಂತ ಹೇಳಿದ್ರೆ CH3 COH, B ಅಂತ ಹೇಳಿದ್ರೆ CH3 CH2 OH, C ಅಂತ ಹೇಳಿದ್ರೆ CH3 C ಡಬಲ್ ಬಾಂಡ್ O CH2 CH3 ಆಯ್ತಾ. ನೇಮ್ ಮಾಡಿ. ಎಥನೋಯಿಕ್ ಆಸಿಡ್, ಎಥನೋಲ್, ಇದನ್ನ ಏನಂತ ಹೇಳಿ ಕರಿತೀರಾ? ಇಥೈಲ್ ಎತ್ ಏನ್ O8 ಇಥೈಲ್ ಎಥನೋವೇಟ್. ಇಷ್ಟ ನಿಮ್ಮ ಆನ್ಸರ್. ಫೈನಲ್ ಆನ್ಸರ್ ಶುಡ್ ಬಿ ದಿಸ್. ಆಲ್ಸೋ ರೈಟ್ ದ ರಿಯಾಕ್ಷನ್. ಕೇಳಿದಾರಲ್ವಾ, ಹಾಗಾಗಿ ನಾನು ಈ ರಿಯಾಕ್ಷನ್ ಬರ್ದೆ. ಕಾನ್ಸಂಟ್ರೇಟೆಡ್ H2SO4 ವಿಲ್ ಆಕ್ಟ್ ಆಸ್ ವಾಟ್? ಡಿಹೈಡ್ರೇಟಿಂಗ್ ಏಜೆಂಟ್. ನೆನ್ಪಿಟ್ಕೊಳ್ಳಿ ಅದನ್ನ. ಓಕೆ, ನೆಕ್ಸ್ಟ್, ವೈ ಡಿಟರ್ಜೆಂಟ್ಸ್ ಆರ್ ಬೆಟರ್ ಕ್ಲೆನ್ಸಿಂಗ್ ಏಜೆಂಟ್ಸ್ ದ್ಯಾನ್ ಸೋಪ್? ಎಕ್ಸ್ಪ್ಲೇನ್. ಯಾಕೆ? ಡಿಟರ್ಜೆಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಈವನ್ ವಿತ್ ಹಾರ್ಡ್ ವಾಟರ್.
ಹಾರ್ಡ್ ವಾಟರ್, ಸಾಫ್ಟ್ ವಾಟರ್ ಎರಡರಲ್ಲೂ ಕೂಡ ಅದು ಚೆನ್ನಾಗಿ ಲ್ಯಾದರ್ ಅಥವಾ ಫೋಮ್ ಅನ್ನ ಕೊಡುತ್ತೆ. ಸೊ ಅಯಾನಿಕ್ ಎಂಡ್ ಆಫ್ ದ ಡಿಟರ್ಜೆಂಟ್ ಡು ನಾಟ್ ಫಾರ್ಮ್ ಸ್ಕಮ್. ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆ ಡಿಟರ್ಜೆಂಟ್ ತುಂಬಾ ಹೆಲ್ಪ್ಫುಲ್? ಅಯಾನಿಕ್ ಎಂಡ್ ವಿಲ್ ನಾಟ್ ಫಾರ್ಮ್ ಅ ವೈಟ್ ಕಲರ್ ಪ್ರೆಸಿಪಿಟೇಟ್ ಆರ್ ಸ್ಕಮ್ ವಿತ್ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ ವಾಟರ್. ಯಾವ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ ವಾಟರ್? ಮೆಗ್ನೀಷಿಯಂ ಅಯಾನ್ಸ್, ಹೌದಾ, ಕ್ಯಾಲ್ಸಿಯಂ ಅಯಾನ್ಸ್, ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ ವಾಟರ್. Whereas soap ಅಂತ ಹೇಳುವಂಥದ್ದು detergent will not form scum, but soap will react with these two ions and will form scum, which actually forms a white color precipitate, difficult to wash the clothes. That's why detergents are better, because it will not form scum. Ashte. Name the functional group present in the following compounds. So easy. CO, you're identifying in between CO, then it is, and both the side there is carbon, ketone. COH, carboxylic acid, howda. CHO, aldehyde, howda. Alcohol. So all the four you have here. 36th question. How is ethene prepared from ethanol? Give the reaction involved in it. So, dehydration reaction, acid dehydration you can call it as. ಅಯ್ಯೋ ನನ್ನ ಬಾಕ್ಸ್ ಹೋಗೇ ಬಿಡ್ತಲ್ಲಪ್ಪ, ಸಿಕ್ತಪ್ಪ. ಆಸಿಡ್ ಡಿಹೈಡ್ರೇಷನ್ ಬರೆಯೋಣಪ್ಪ. ಆಸಿಡನ್ನು ಇಟ್ಕೊಂಡು ಡಿಹೈಡ್ರೇಷನ್, ವಾಟರ್ ಮಾಲಿಕ್ಯೂಲನ್ನು ಆಲ್ಕೋಹಾಲಿಂದ ತೆಗಿಬೇಕು. CH3, CH2, OH. ಕಾನ್ಸಂಟ್ರೇಟೆಡ್ H2SO4ನ ಯೂಸ್ ಮಾಡೋಣ, ಮತ್ತೆ ಹೀಟ್ ಮಾಡೋಣ. ಇಲ್ಲಿ ಮೈನಸ್ ಬರಿಬೇಡಿ. ಹೀಟ್ ಎಟ್ 434 ಕೆಲ್ವಿನ್. ಈ ಎರಡು ಕಂಡೀಷನ್ ಇಟ್ಕೊಂಡಾಗ ಆಲ್ಕೋಹಾಲ್ನಲ್ಲಿ ಈ OH ಮಾಲಿಕ್ಯೂಲ್ಸ್ನ ನಾನು ರಿಮೂವ್ ಮಾಡ್ಬೋದು, ಇಲ್ಲಿಂದ H ಅನ್ನ ರಿಮೂವ್ ಮಾಡ್ಬೋದು. ದ್ಯಾಟ್ ರಿಸಲ್ಟ್ಸ್ ಇನ್ ಏನು? CH2, ಇಲ್ಲಿಂದ H ಹೋಯ್ತು, ಏನು ಉಳ್ಕೊಳ್ತು? CH2 ಆಯ್ತಾ, ಸಿಂಗಲ್ ಬಾಂಡ್ ಇತ್ತು. H ಹೋಗ್ಬೇಕಾದ್ರೆ ತನ್ನ ಬಾಂಡನ್ನ ಶೇರ್ ಮಾಡುತ್ತೆ, ಬಾಂಡ್ ಎಲೆಕ್ಟ್ರಾನ್ಸ್ ಅನ್ನ ಈ ಎರಡು ಕಾರ್ಬನ್ ನಡುವೆ. ಸೊ ಡಬಲ್ ಬಾಂಡ್. ಇಲ್ಲಿಂದ ಆಲ್ಕೋಹಾಲ್ ಹೋಯ್ತು, ಏನು ಉಳ್ಕೊಳ್ತು? CH2. ಇದೇನಿದು? Ethane. That's it. Intake of small quantity of methanol can be lethal. Comment. ಯಾಕೆ? ಮೆಥನಾಲ್ ಅಂತ ಹೇಳುವಂಥದ್ದು ಇಸ್ ವೆರಿ ಪಾಯ್ಸನಸ್. ಯಾಕೆ? ಇಟ್ ಆಕ್ಸಿಡೈಸಸ್ ಮೆಥನಾಲ್ ಇನ್ ದ ಲಿವರ್. ಇಟ್ ಆಕ್ಸಿಡೈಸ್ಡ್ ಟು ಮೆಥನಾಲ್ ಇನ್ ದ ಲಿವರ್. ಅಂದರೆ ನೀವು ಆಲ್ಕೋಹಾಲ್ನ ತಗೊಳ್ತೀರಾ, ಕನ್ಸ್ಯೂಮ್ ಮಾಡ್ತೀರಾ. ಈ ಆಲ್ಕೋಹಾಲ್, ಯಾವ ಆಲ್ಕೋಹಾಲ್ ಇದು? ಎಲ್ಲ ಆಲ್ಕೋಹಾಲ್ ಈ ಥರ ಆಗಬೇಕು ಅಂತ ಹೇಳಿಲ್ಲ. ಎಸ್ಪೆಷಲಿ ಮೆಥನೋಲ್ ಇದ್ದದ್ದು ಆಕ್ಸಿಡೈಸ್ ಆಗುತ್ತೆ, ಆಕ್ಸಿಜನ್ ಅದಕ್ಕೆ ಆ್ಯಡ್ ಆಗುತ್ತೆ, ಅಥವಾ ಹೈಡ್ರೋಜನ್ ಅದರಿಂದ ಹೊರಗಡೆಗೆ ಬರುತ್ತೆ, ಅದು ಮೆಥನಾಲ್ ಆಗುತ್ತೆ. ಎಲ್ಲಿ? ಲಿವರ್ನಲ್ಲಿ. ಆಯ್ತಾ? ಲಿವರ್ನಲ್ಲಿ ಈ ಒಂದು ಬಯೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈ ಮೆಥನಾಲ್ ಏನು ಮಾಡುತ್ತೆ? ರಿಯಾಕ್ಟ್ಸ್ ರ್ಯಾಪಿಡ್ಲಿ ವಿತ್ ದ ಕಾಂಪೊನೆಂಟ್ಸ್ ಆಫ್ ದ ಸೆಲ್ ಅಂಡ್ ಕಾಸಸ್ ಪ್ರೋಟೋಪ್ಲಾಸಮ್ ಟು ಗೆಟ್ ಕೊಯಾಗುಲೇಟೆಡ್. ಪ್ರೋಟೋಪ್ಲಾಸಮ್ ಕೊಯಾಗುಲೇಟ್ ಆಗುತ್ತಂತೆ. ಯಾವುದು? ಮೆಥನಾಲ್ ಸೆಲ್ ಕಾಂಪೊನೆಂಟ್ ಜೊತೆ ರಿಯಾಕ್ಟ್ ಆದಾಗ, ಸೆಲ್ ಕಾಂಪೊನೆಂಟ್ಸ್ ಜೊತೆ ರಿಯಾಕ್ಟ್ ಆದಾಗ ಪ್ರೋಟೋಪ್ಲಾಸಮ್ ಕೊಯಾಗುಲೇಟ್ ಆಗುತ್ತೆ. ಒಂದು ಪಾಯಿಂಟ್ ಅದು ಹೇಗೆ ಸೆಲ್ ಅನ್ನ ಎಫೆಕ್ಟ್ ಮಾಡುತ್ತೆ. ಸೆಲ್ಯುಲಾರ್ ಒಂದು ಮೈಕ್ರೋ ಲೆವೆಲ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ಥಿಂಕ್ ಮಾಡಿದ್ರೆ. ಇನ್ನ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಅಫೆಕ್ಟ್ ಮಾಡುತ್ತೆ, ಆಪ್ಟಿಕ್ ನರ್ವ್ ಅನ್ನ ಅದು ಅಫೆಕ್ಟ್ ಮಾಡುತ್ತೆ, ಕಾಸಿಂಗ್ ಬ್ಲೈಂಡ್ನೆಸ್. ನೆಕ್ಸ್ಟ್, ಅ ಗ್ಯಾಸ್
ಈಸ್ evolved when ethanol reacts with sodium. ಆಯ್ತಪ್ಪ, ನೋಡೋಣ ಅದನ್ನ ಯಾವ ಗ್ಯಾಸ್ ಅದು ಅಂತ ಹೇಳಿ. ಹೌದಾ? CH3 CH2 OH ಎಥೆನಾಲ್. ಇದು ಎಥೆನಾಲ್ ಪ್ಲಸ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೋಡಿಯಂ ಎಲ್ಲಿ ಹೋಗ್ಬೇಕು? ಹೈಡ್ರೋಜನ್ದು ಪ್ಲೇಸಿಗೆ ಹೋಗ್ಬೇಕು. ಹೌದಾ? ಹಾಗೆ ನಮ್ಗೆ ಏನು ಸಿಗುತ್ತೆ? CH3 ಹಾಗೆ ಇರುತ್ತೆ, CH2 ಹಾಗೆ ಇರುತ್ತೆ, O ಹಾಗೆ ಇರುತ್ತೆ. ನಮಗೆ ಇವಾಗ H ಜಾಗದಲ್ಲಿ Na ಬರುತ್ತೆ. ಓಗೆ ಯಾವ ಚಾರ್ಜ್ ಇದೆ? ಮೈನಸ್. Na ಪಾಸಿಟಿವ್. ಈಗ ಯಾರು ರಿಲೀಸ್ ಆದ್ರು ಇಲ್ಲಿಂದ? ಹೈಡ್ರೋಜನ್ ಗ್ಯಾಸ್ ಏನಾಯ್ತು? ಹೊರಗಡೆ ಹೋಯ್ತು. ಒಂದು ಹೈಡ್ರೋಜನ್ ಹೋಗಲ್ಲ. ಹೋಗ್ಬೇಕು ಅಂದ್ರೆ ಮಾಲಿಕ್ಯುಲರ್ ಆಗಿ ಅದು ಹೊರಟು ಹೋಗ್ಬೇಕಲ್ವಾ? ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ H2 ಆಗಿ ಹೋಗ್ಬೇಕಂದ್ರೆ 2 ಹೈಡ್ರೋಜನ್. ಸೊ ಯು ಟೇಕ್ ದಿಸ್ ಆಸ್ 2, ಯು ಟೇಕ್ ದಿಸ್ ಆಸ್ 2. ಸೋಡಿಯಂ ಆಲ್ಸೋ 2 ಆಗುತ್ತೆ, ಯಾಕೆಂದ್ರೆ 2 ಟೈಮ್ಸ್ ದ Na ಮಾಲಿಕ್ಯೂಲ್ ಅಲ್ವಾ? ಹಾಗಾಗಿ ಇದು. ಸೊ ಇಲ್ಲಿ ಏನು ಫಾರ್ಮ್ ಆಯಿತು? ಯಾವ್ದು ಜೊತೆ ರಿಯಾಕ್ಟ್ ಆಯಿತು? ಎಥೆನಾಲ್ ರಿಯಾಕ್ಟ್ ಆಯಿತು. ಸೋಡಿಯಂ ಈಥಾಕ್ಸೈಡ್ ಆಯಿತು. ಸೋಡಿಯಂ ಈತು ಆಕ್ಸಿಜನ್, ಸೋಡಿಯಂ ಇಥಾಕ್ಸೈಡ್ ಆಗಿ ಅದು ರಿಯಾಕ್ಟ್ ಆಗುತ್ತೆ. ಈಥೀನ್ ಇಸ್ ಫಾರ್ಮ್ಡ್ ವೆನ್ ethanol. ಓಕೆ ಮಕ್ಕಳೇ, ಒಂದೇ ನಿಮಿಷ ಕ್ವೆಶನ್ ಫಿಲ್ ಮಾಡಿದ್ನ. ನೇಮ್ ದ ಗ್ಯಾಸ್ ಇವಾಲ್ಡ್ ಅಂಡ್ ಆಲ್ಸೋ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಓಕೆ, ಗ್ಯಾಸ್ ಇವಾಲ್ಡ್ ಯಾವ್ದು ಇದರಲ್ಲಿ? ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ethene is formed when ethanol at 443 Kelvin is heated. So ಇಲ್ಲಿ ಟೆಂಪರೇಚರ್ನ ಕರೆಕ್ಟ್ ಮಾಡ್ಕೊಳ್ಳಿ. 10 ಡಿಗ್ರಿ ಸ್ವಲ್ಪ ಜಾಸ್ತಿ ಇದೆ. Ethene is formed when ethanol at 443 Kelvin is heated. Ethene, ethanol, CH3, CH2OH. ಇದನ್ನ ಹೀಟ್ ಮಾಡ್ತಿದ್ದೀರಾ ಎಟ್ 443 ಕೆಲ್ವಿನ್. ಆಯ್ತಾ? ವಿತ್ ದಿ ಎಕ್ಸಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿ ಹೀಟ್ ಮಾಡ್ತೀರಾ. ವಾಟ್ ಇಸ್ ದ ರೋಲ್ ಆಫ್ ಸಲ್ಫ್ಯೂರಿಕ್ ಆಸಿಡ್? ಎಥೆನಾಲ್ ಅನ್ನ ಈಥೀನ್ ಮಾಡಿದೆ ಬೈ ರಿಮೂವಿಂಗ್ ಏನಿಲ್ಲಿ? ಬೈ ರಿಮೂವಿಂಗ್ ವಾಟರ್ ಮಾಲಿಕ್ಯೂಲ್ಸ್. ಅದನ್ನ ನೀವು +H2 ಅಂತಲೂ ಬರಿಬೋದು, ಅಥವಾ ನೀವು ರಿಮೂವ್ ಮಾಡ್ತಿರುವ ಕಾರಣಕ್ಕೋಸ್ಕರ ಇಲ್ಲಿ -H2 ಅಂತಲೂ ಬರಿಬೋದು. ಸೊ ಮೈನಸ್ ಹಾಕ್ತೀರಾ ಅಂತ ಹೇಳಿದ್ರೆ ಆ ಕಂಪೌಂಡ್ ರಿಯಾಕ್ಟೆಂಟ್ ಇಂದ ಬಿಟ್ಟು ಹೋಗ್ತಾ ಇದೆ, ಎಲಿಮಿನೇಟ್ ಆಗ್ತಾ ಇದೆ, ಅಥವಾ ಬೈ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗ್ತಿದೆ ಅಂತ ಹೇಳಿ ಅರ್ಥ. ಸರಿ, ಇವಾಗ ನೀವು ಇದೆರಡನ್ನೂ ಮಾಡಿದಿರಾ. ಇದು ಎಥೆನಾಲ್, ಇದು ಆಲ್ಕೋಹಾಲ್ ಇದಲ್ವಾ? ಎಥೆನಾಲ್, ಇದು ಈಥೀನ್. What is the role of concentrated sulfuric acid? Concentrated sulfuric acid ಇದು ರೋಲ್ ಏನು ಇಲ್ಲಿ? Concentrated sulfuric acid act as dehydrating agent ಆಗಿ ಆಕ್ಟ್ ಮಾಡುತ್ತೆ. Write the balanced chemical equation for this reaction. ನಾನು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಬರ್ದಿದ್ದೀನಾ? ಎಸ್. ಇನ್ನು ನೀವು -H2 ಅಂತಲೂ ಹಾಕೊಳ್ಬೋದು, ಅಥವಾ ಜೊತೆಗೆ ಇಲ್ಲಿ H2 ಅಂತಲೂ ಹಾಕೊಳ್ಬೋದು. ಸೊ ನಿಮ್ಮ ಕನ್ವೀನಿಯಂಟ್, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನೀವು ಬರೀಬೋದು. ಸ್ವಲ್ಪ ಅಳಿಸ್ತು, ಮುಟ್ಟಿದ್ರು ಅಳಿಸೋಗುತ್ತೆ. ಆಲ್ ಸೆಟ್. ಇದನ್ನ ಏನಂತ ಹೇಳ್ತೀರಾ? ಆಸಿಡ್ ಡಿಹೈಡ್ರೇಷನ್. ಏನಂತ ಹೇಳಿ ಕರ್ತಾರೆ ಈ ರಿಯಾಕ್ಷನ್ ಅನ್ನ? ಆಸಿಡ್ ಯೂಸ್ ಮಾಡಿ ವಾಟರ್ ಅನ್ನ ಕಿತ್ತಾಕೋದು. ಆಸಿಡ್ dehydra. Hydra is water, dehydra is removal of water. Next, carbon, which is a group 14 element in the periodic table, is known to form compounds with many elements. Howda? Right. An example of a compound formed with chlorine. Carbon gu chlorine giruva compound ಗಳು ಯಾವುದು? CCl4. ಕಾರ್ಬನ್ ಮತ್ತೆ ಕ್ಲೋರಿನ್ ಕಂಪೌಂಡ್ ಇದು. ಎಕ್ಸಾಂಪಲ್ CCl4, ಕಾರ್ಬನ್, ಟೆಟ್ರಾ ಕ್ಲೋರೈಡ್,
ನೆಕ್ಸ್ಟ್, ಕಾರ್ಬನ್ ಮತ್ತೆ ಆಕ್ಸಿಜನ್ ಇಂದ ಮಾಡಲ್ಪಟ್ಟಿರುವಂತಹ ಒಂದು ಕಂಪೌಂಡ್ ಹೇಳಿ. ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? Easy. Carbon and oxygen gives carbon dioxide. Next, in electron dot structure, the valency shell electrons are represented by crosses ಅಥವಾ dots. Electron dot structure ನಲ್ಲಿ the atomic number of chlorine is 17. Write its electronic configuration. ಎಂತ easy question ಇದು. ಕ್ಲೋರಿನ್ ಅಟಾಮಿಕ್ ನಂಬರ್ ಅಂತ ಹೇಳುವಂಥದ್ದು 17. ಮಾಸ್ ನಂಬರ್ ನಾನೇ ಬರೆದ್ಬಿಡ್ತೀನಿ 35.5. electronic configuration ಬರೆಯೋಣವಾ? K shell it has 2 electron, L shell it has 8 electron, M shell it has 7 electron. So this is the electronic configuration of chlorine. Next, draw the electron dot structure of chlorine. Electron dot structure of chlorine ಹೇಗೆ ಬರೆಯೋದು? So I will write first chlorine. ಆಯ್ತಾ? Dot structure ನ ಬರೀತೀನಿ ನಾನೇ. Take the last valency shell. It has 7 electrons. Valency electron. ಹಾಗಾಗಿ 7 dot 2, 4, 6, 7 ಹೀಗೂ ಹಾಕೊಳ್ಬೋದು. Or ಇದನ್ನ ಹೀಗೂ ಬರಿಬೋದು. This is one way of writing the dot structure. One more way of writing the dot structure is this. ಏನದು? I'll write here. Chlorine 1, 2, 3, 4 sorry ಇಲ್ಲಿ ಕ್ರಾಸ್ ಫಾರ್ಮ್ ನಲ್ಲಿ ಬರೀತೀನಿ 1, 2, 3, 4, 5, 6, 7. So this is another way of writing the dot structure. So this is how you write the dot structure of chlorine molecule. All set. Next question. Catenation is the ability of a given atom to form bonds with other atoms of the same element. It is exhibited by both carbon and silicon. Compare the ability of catenation of the two elements. Give reason. Nodi, catenation anta helidre self-linking ability of one atom with the other atoms of the same element. So carbon, carbon, carbon. Carbon ability to combine with the atoms of carbon element. ಹೌದಾ? ಒನ್ ಝೋನ್ ಎಲಿಮೆಂಟ್ ಜೊತೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಏನು ಮಾಡ್ಕೊಳ್ಳುತ್ತೆ ಅದನ್ನ ಕೆಟನೇಷನ್. ಸಿಲಿಕಾನ್ ಕೂಡ ಮಾಡ್ಕೊಳ್ಳುತ್ತೆ. ಬಟ್ ಯಾರು ಬೆಸ್ಟ್ ಆಗಿ ಮಾಡ್ತಾರೆ? ಯಾಕೆ ಕಾರ್ಬನ್ ಅಷ್ಟು ಸಿಲಿಕಾನಿಗೆ? ಸಿಲಿಕಾನ್ ಕೂಡ ಟೆಟ್ರಾವೆಲೆಂಟ್, ಕಾರ್ಬನ್ ಕೂಡ ಟೆಟ್ರಾವೆಲೆಂಟ್, ಹೌದಾ? ಆದ್ರೆ ಕಾರ್ಬನ್ದು ಜಾಸ್ತಿ ಕಂಪೌಂಡ್ ಅನ್ನು ನೋಡ್ತೀವಿ, ಸಿಲಿಕಾನ್ದು ಕಡಿಮೆ ಕಂಪೌಂಡ್ಸ್ ಅನ್ನು ನೋಡ್ತೀವಿ. ಯಾಕೆ? ದ ರೀಸನ್ ಇಸ್ ಎರಡನ್ನ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕಾರ್ಬನ್ ಕಾರ್ಬನ್ ಬಾಂಡ್ ಸ್ಟ್ರೆಂತ್, carbon carbon bond strength is more than silicon silicon. ಕಾರ್ಬನ್ ಕಾರ್ಬನ್ ನಡುವೆ ಇರುವಂತಹ ಒಂದು ಅಟ್ರಾಕ್ಷನ್ ಇದೆಯಲ್ವಾ, ನಾವು ಬಾಂಡ್ ಅಂತ ಹೇಳಿ ಕರಿತೀವಲ್ವಾ, ಆ ಬಾಂಡ್ ಅಥವಾ ಅಟ್ರಾಕ್ಷನ್ ಪವರ್ ಸ್ಟ್ರೆಂತ್ ಇಸ್ ಮೋರ್ ಕಂಪೇರ್ಡ್ ಟು ಸಿಲಿಕಾನ್ ಅಂಡ್ ಸಿಲಿಕಾನ್. ನೆಕ್ಸ್ಟ್ ಕ್ವೆಶನ್, ಯಾಕೆ ಹತ್ರ ಇರಬೇಕು? ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಅಂಡ್ ಐಡಿಯಲ್ ಸೈಜ್ ಅಂತ ಹೇಳ್ಬೋದು. Okay, because of comparative to silicon, carbon is smaller. Smaller size ಇದ್ದಾಗ ನ್ಯೂಕ್ಲಿಯಸ್ಗಳು, ಕಾರ್ಬನ್ ಒಳಗಡೆ ಇರುವ ನ್ಯೂಕ್ಲಿಯಸ್ ನೋಡುತ್ತೆ, ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳಿದೆಯಾ ಅಂತ ಹೇಳಿ ನೋಡುತ್ತೆ. ಈಚೆ ಕಾರ್ಬನ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ನೋಡುತ್ತೆ, ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆಯಾ ಅಂತ ಹೇಳಿ. ಸೊ ಇಬ್ರು ಕೂಡ ನಿಗಾ ಇಡ್ತಾರೆ. ಬೋತ್ ಆಫ್ ದ ನ್ಯೂಕ್ಲಿಯಸ್ ಆಫ್ adjacent atoms are always keen on whether the electrons are present at proper distance. ಹಾಗಾಗಿ ಬಟ್ ವಾಟ್ ಅಬೌಟ್ ಸಿಲಿಕಾನ್? ಸಿಲಿಕಾನ್ ಇಸ್ ಹ್ಯೂಜ್ ಅಲ್ವಾ, ಸೈಜ್ ಜಾಸ್ತಿ ಅಲ್ವಾ, ನ್ಯೂಕ್ಲಿಯಸ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡೋಷ್ಟರಲ್ಲಿ ಆ ಎಲೆಕ್ಟ್ರಾನ್ಸ್ಗಳು ಹಿಂಗೆ ಓಲಾಡ್ತಿರ್ತವೆ. ಅಂದ್ರೆ ಏನು, ಬಾಂಡ್ ಬ್ರೇಕ್ ಆಗುವ ಎಲ್ಲ ಚಾನ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಯಾವುದೋ ಬೇರೆ ಆಟಮ್ಗಳ ಜೊತೆ ಹೋಗುವಂತಹ ಮೂವ್ಮೆಂಟಲ್ಲಿ ಇರುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ. ಸೊ ಕಾರ್ಬನ್ ಕಾರ್ಬನ್ ಬಾಂಡ್ ಸ್ಟ್ರೆಂತ್ ಇಸ್ ಮೋರ್ ದ್ಯಾನ್ ಸಿಲಿಕಾನ್ ಸಿಲಿಕಾನ್ ಬಾಂಡ್ ಸ್ಟ್ರೆಂತ್.
ಇದು ಒಂದು ರೀಸನ್. ಯಾಕೆ? ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಆಫ್ ಕಾರ್ಬನ್. ಇದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಆಫ್ smaller size of carbon, because of smaller size of carbon, right? Next, unsaturated hydrocarbon contain multiple bonds between the two carbon atom and show addition reaction. Give the test to distinguish ethane from ethene. So avare helidare unsaturated hydrocarbon contain multiple bonds between the two carbon atoms and show addition reaction. C double bonds CH2 ಇದನ್ನ ನಾವು ಏನು ಅಂತ ಹೇಳಿ ಕರಿತೀವಿ? ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಈಥೀನ್. ಮಲ್ಟಿಪಲ್ ಬಾಂಡ್ ಅಂದ್ರೆ ಅಲ್ಲಿ ಡಬಲ್ ಬಾಂಡ್ ಆಗಿರಬಹುದು ಅಥವಾ ಟ್ರಿಪಲ್ ಬಾಂಡ್ ಆಗಿರಬಹುದು. ದಿಸ್ ಇಸ್ ಈಥೈನ್ ಅಂಡ್ ಈಥೇನ್. ಹೌದಾ? ಸೊ ಗಿವ್ ದ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಈಥೇನ್ ಅಂಡ್ ಈಥೀನ್. ಅವ್ರು ಕೇಳ್ತಿದ್ದಾರೆ ಸ್ಯಾಚುರೇಷನ್ ಅನ್ಸ್ಯಾಚುರೇಷನ್ಗೆ ಯಾವ ಟೆಸ್ಟ್ ಮಾಡ್ತೀರಾ? Saturated molecule, unsaturated molecule. Bromine water test. Saturated molecule do not show decolorization. Saturated molecule do not show decolorization with Br2 water. Bromine water haki ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ ಗೀ ಬಟರ್ ಅದ್ಯಾವುದು ಕೂಡ ಕಲರ್ ಚೇಂಜ್ ಮಾಡಲ್ಲ. ಆಯ್ತಾ? Br2 ವಾಟರ್ ಟೆಸ್ಟ್. ಇಲ್ಲಿ ಯಾವಾಗಿಲ್ಲ ಮಾಲಿಕ್ಯೂಲ್ಸ್ನಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೋ ಅವಾಗ unsaturated molecule shows decolorization of Br2 water. Second distinction, on heating with excess of oxygen, these compounds give clear blue flame. Clear blue flame. ಹೌದಾ? on heating illu kuda with excess oxygen, on heating with excess of oxygen, these compounds form yellow flame. ಅದನ್ನ ರೆಡ್ ಅಲ್ಲಿ ಬರಿತಾ ಇದ್ದೀನಿ. Yellow flame. Okay, so these two are the major difference.
ಅರ್ಥ ಆಯ್ತಾ? ಒಂದು ಬ್ರೋಮಿನ್ ಡಿಕಲರೇಷನ್, ಸೆಕೆಂಡ್ ಒನ್ ಇಸ್ ಹೀಟಿಂಗ್. ಥರ್ಡ್ ಬರಿಬೋದು ನೀವು ಬ್ರೋಮಿನ್ ವಾಟರ್ ಟೆಸ್ಟ್ ಅಥವಾ ಪಿಂಕ್ ಕಲರ್ KMnO4 ಆಲ್ಕಲೈನ್ KMnO4. ಆ ಆಲ್ಕಲೈನ್ KMnO4ನ ಬೇಯರ್ಸ್ ರಿಯೇಜೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಇವನ್ ಯು ಕ್ಯಾನ್ ಟೇಕ್ ಬೇಯರ್ಸ್ ರಿಯೇಜೆಂಟ್ ಆರ್ ಜಸ್ಟ್ ದಿ KMnO4. ಸೊ ಅದನ್ನು ಡಿಕಲರೈಸ್ ಮಾಡುತ್ತೆ. ಪಿಂಕ್ ಕಲರ್ ಆಫ್ KMnO4 ಅನ್ನ ಇದು ಏನು ಮಾಡಲ್ಲ, ಡಿಕಲರೈಸ್ ಮಾಡಲ್ಲ, ಇದು ಕಲರ್ ಮಾಡುತ್ತೆ. ಸ್ಯಾಚುರೇಟೆಡ್ ಮಾಲಿಕ್ಯೂಲಿಗೆ ಅವ್ರು ಕೊಟ್ಟಿರೋದು ಏನು ಕಂಪ್ಯಾರಿಸನ್, ಈಥೇನ್ ಮತ್ತೆ ಈಥೀನ್ ಮಾಲಿಕ್ಯೂಲ್ ಇದು ಕಂಪ್ಯಾರಿಸನ್ ಕೊಡಿ. ಅದು ಈಥೀನ್ ಆಗಿರಲಿ, ಈಥೈನ್ ಆಗಿರಲಿ, ಎನಿ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಫಾರ್ ದ್ಯಾಟ್ ಸೇಕ್, this is what you get. Clear? Next, match the reaction given in column 1 with the names given in column 2. All set. Alcohol, acid, giving ester. Idanna esterification reaction helboda. So column number A is matching with 4. So can I write here 4? Number 4 na bariboda. Next, idu double bond ethene is changing into ethane by adding hydrogen. So you're breaking the double bond. Addition reaction, it is matching with first option of the column 2, addition reaction. Howda? Next, methane alliruva ಒಂದು hydrogen getting substituted with chlorine to form methyl chloride. So it is substitution reaction. Yes. Next, acid reacts with base forming sodium salt. Acid base reaction, neutralization reaction. So this is 3. This is an acid, this is a base, this is a salt. Sodium acetate, sodium ethanoate. It is a salt, right? So that's it. Next, write the structural formula of all the isomers of hexane. Aita hexane idu ella structural formula bari. First one, CH3, CH2, 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 CH3. 1 2 3 4 5 6. ಇದು ಒಂದು ಫಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ, ರೈಟ್? ಇದನ್ನು ನಾನು ಏನಂತ ಹೇಳಿ ಕರಿಬೋದು? ಜಸ್ಟ್ ಹೆಕ್ಸೇನ್ ಅಂತ ಹೇಳ್ಬೋದು, ಅಥವಾ ಕಾಮನ್ ನೇಮ್ನಲ್ಲಿ N-hexane. N refers to straight chain. ಇದು ಫಸ್ಟ್ ಐಸೋಮರ್. ಸೆಕೆಂಡ್ ಐಸೋಮರ್ ಏನ್ ಮಾಡ್ತೀನಿ ನಾನು? ಸೆಕೆಂಡ್ ಐಸೋಮರ್ ಬರಿಬೇಕಾದಾಗ ಲಾಸ್ಟ್ ಮಾಲಿಕ್ಯೂಲ್ನ ಸೆಕೆಂಡ್ಗೆ ಹಾಕ್ಬಿಡ್ತೀನಿ. ಅಂದರೆ ಚೈನ್ನಲ್ಲಿ ಸೆಕೆಂಡ್ ಕಾರ್ಬನಿಗೆ ಒಂದು ಬ್ರಾಂಚಿಂಗ್ ಬರುತ್ತೆ ಇಲ್ಲಿ ಈ ಥರ. ಮಿಕ್ಕಿದೆಲ್ಲ ಹಾಗೆ CH3, CH2 ಚೈನಲ್ಲಿ, ಈ ಉದ್ದಕ್ಕಿರೋ ಚೈನಲ್ಲಿ 5 ಕಾರ್ಬನ್, 1 2 3 4 5, 6ನೇದು ನಾನು ಇಲ್ಲಿ ಬರ್ತೀನಿ ಸೆಕೆಂಡ್ ಪೊಸಿಷನ್, ರೈಟ್? ಸೊ ಐ ಕ್ಯಾನ್ ಕಾಲ್ ದಿಸ್ ಇನ್ 2 ನೇಮ್ಸ್. ಇದಕ್ಕೆ 2 ಹೆಸರನ್ನ ಕೊಡಬಹುದು. ಕಾಮನ್ ಆಗಿ ಇದನ್ನ ಐಸೋಹೆಕ್ಸೇನ್ ಅಂತ ಹೇಳಿ ಕರೀತಾರೆ. ಸಿಸ್ಟಮ್ಯಾಟಿಕ್ ಆಗಿ ನೇಮ್ ಮಾಡ್ತೀರಾ ಅಂದರೆ 1 2 3 4 5 ಪ್ರಿಫಿಕ್ಸ್ ಇದೆ, 2 ಮಿಥೈಲ್. ಸೊ 2 methyl pentane is the IUPAC name. Idu common name. Idu IUPAC name. That's the difference. ಎರಡಷ್ಟೇ ಬರ್ದ್ರಿ ಮೇಡಮ್, ಒಟ್ಟು ಎಷ್ಟಿದೆ? 5 ಇದೆ. 3ನೇದು ಬರಿತೀನಿ ನೋಡಿ. ಕಾರ್ಬನ ಸೆಂಟ್ರಿಗೆ ಬರದೆ 1 2 3 4, 5ನೇದು ಬರಿಬೇಕಲ್ವಾ? ಹಾಗಾಗಿ ಸೊ ಟೋಟಲ್ ಒಟ್ಟು 6 ಐಟಮ್ಸ್ ಇರಬೇಕು. 1 2 3 4 5 6. ಆ್ಯಂಡ್ ಯು ಕಾಲ್ ದ ಸ್ಟ್ರಕ್ಚರ್ ಆಸ್ ನಿಯೋಹೆಕ್ಸೇನ್. ಕಾಮನ್ ಆಗಿ ಇದನ್ನು ನಿಯೋಹೆಕ್ಸೇನ್ ಅಂತ ಹೇಳಿ ಕರಿತೀವಿ. ಅಕಸ್ಮಾತ್ ಇದನ್ನ ನೀವು ನೇಮ್ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ನೀವೇನು ಮಾಡಬೇಕು? ನಂಬರಿಂಗ್ ಕೊಡಬೇಕು, ಹೈಡ್ರೋಜನ್ನ ಕರೆಕ್ಟಾಗಿ ಲೆಕ್ಕ ಹಾಕಬೇಕು. ಸೊ ಇಟ್ ಬಿಕಮ್ಸ್
2,2 ಎರಡೂ ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ. ಹೌದಾ ಮಕ್ಳೇ? ಇದು ನಿಮ್ಮ ಥರ್ಡ್ ಐಸೋಮರ್ ಮಕ್ಳೇ. ಇದು ಯಾವ ಐಸೋಮರ್? ಇದು ಮೂರನೇ ಐಸೋಮರ್ ಆಫ್ ದಿ ಹೆಕ್ಸೇನ್. ಹೆಕ್ಸೇನಿನ ಮೂರನೇ ಐಸೋಮರ್ ಇದು ಸ್ಟ್ರಕ್ಚರ್ ಬರಿತಾ ಇದೀನಿ ನೋಡಿ. ಎರಡನೇ ಪೊಸಿಷನ್ ಅಲ್ಲಿ ಎರಡು ಮಿಥೈಲ್ ಗ್ರೂಪ್ ಇದೆ. ಹಾಗಾಗಿ 2,2 ಎರಡು ಸಲನೂ ಬರೀರಿ. ಒಂದು 2 ಬಿಲಾಂಗ್ಸ್ ಟು 1 ಮಿಥೈಲ್ ಗ್ರೂಪ್, 1 more 2 ಬಿಲಾಂಗ್ಸ್ ಟು 1 more ಮಿಥೈಲ್ ಗ್ರೂಪ್. ಎರಡು ಡಿಫ್ರೆಂಟ್ ಇಂಡಿವಿಜುವಲ್, ಎರಡೇ ಸೇಮ್ ಇದ್ರೂ ಕೂಡ ಡಿಫ್ರೆಂಟ್ ಆಗಿ ಅಂದ್ರೆ ಎರಡು ಕೌಂಟ್ ಅಲ್ಲಿ ನೀವು ತಗೊಳ್ಬೇಕು. 2,2 ಹೈಫನ್ ಹಾಕ್ತೀರಾ, ಡೈಮಿಥೈಲ್. ಡೈಮಿಥೈಲ್ ಈ ಚೈನಿಗೆ ಏನ್ ಬರೀತೀರಾ? ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 4 ಅಲ್ವಾ? ಡೈಮಿಥೈಲ್ ಬ್ಯೂಟ್, ಬಿಟ್ವೀನ್ ನೇಮ್ ಸಿಂಗಲ್ ಬಾಂಡ್, ಡೈಮಿಥೈಲ್ ಬ್ಯೂಟೇನ್. ಸೊ ಇದರಲ್ಲಿ ದಿಸ್ ಇಸ್ ಅ ಕಾಮನ್ ನೇಮ್. ಇದು ಐಯುಪ್ಯಾಕ್ ನೇಮ್. ದಟ್ಸ್ ಇಟ್. ಇನ್ನು 4ನೇದು 5ನೇದು ಈಸಿ. ಫೋರ್ತ್ ಒನ್ ಹೇಗೆ ಬರೆಯೋಣ? 1 2 3 4 5ನೇ ಕಾರ್ಬನ್ 6ನೇ ಕಾರ್ಬನ್. ಈಸಿ. ದಟ್ಸ್ ಇಟ್. ಸೊ ಯು ಫಸ್ಟ್ ರೈಟ್ ದ ಹೈಡ್ರೋಜನ್ like this. 4 hydrogen and 2 hydrogens are hanging. So ಇದನ್ನ ನಾವು ಏನು ಅಂತ ಹೇಳಿ ಬರೆಯೋಣ? We can call this as numbering ಮಾಡಿದಾಗ 1 2 3 4 2,3 dimethyl ಬ್ಯೂಟೇನ್. ಇದು ಇದಕ್ಕೆ ಯಾವುದೇ ತರಹದ ಕಾಮನ್ ನೇಮ್ ಇಲ್ಲ, ಸಿಸ್ಟಮ್ಯಾಟಿಕ್ ನೇಮ್ ಅಷ್ಟೇ ಇರೋದು. ಆರ್ ಐಯುಪ್ಯಾಕ್ ನೇಮ್. ಸಿಸ್ಟಮ್ಯಾಟಿಕ್ ನೇಮ್ ಅನ್ನು ನಾವು ಐಯುಪ್ಯಾಕ್ ನೇಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅವ್ರದ ನೇಮ್ ಅದು. ಸೊ ಹಾಗೂ ಬರಿಬೋದು, ಡೈಮಿಥೈಲ್ ಬ್ಯೂಟೇನ್ ಅಂತ ಹೇಳಿ ಬರಿಬೋದು. ಮೇಡಮ್ ಇಷ್ಟೇನಾ? ಮುಗೀತಾ? ನೋ ನೋ, ಲಾಸ್ಟ್ 1 more is there. ಸೊ ಐಸೋ ಪಕ್ಕಕ್ಕೆ ಹಾಕಿ ಇವಾಗ. ಸೊ ವಾಟ್ ಐ ಡು? 1 2 3 4 5. 6th carbon I will not write in the second position. Second position ಬರೆದ್ರೆ ಐಸೋ ಆಗುತ್ತಲ್ವಾ? ಥರ್ಡ್ ಪೊಸಿಷನ್ ಬರೀತೀನಿ. I would write like this. So it becomes 3-methyl pentane. CH3 CH2 CH CH2 CH3. And what is the name of this? 3-methyl pentane. This becomes your, ಇದು 4th ಐಸೋಮರ್ ಅಂತ ಹೇಳಿ ಅನ್ಕೊಳ್ಳಿ. ಇದು ನಿಮ್ಮ 5th ಐಸೋಮರ್ ಆಯ್ತು. ಒಟ್ಟು 5 ಐಸೋಮರ್ ಇದೆ. ಯಾವುದೆಲ್ಲ? ಅದು ಹೆಕ್ಸೇನ್. ಇದು ಒಂದು ಸ್ಟ್ರೈಟ್ ಆಗಿ ಬರೀತೀರ, ಅದನ್ನ ಎನ್ ಹೆಕ್ಸೇನ್ ಅಥವಾ ಹೆಕ್ಸೇನ್ ಅಂತ ಹೇಳಿ ಕರಿತೀರ. ಇನ್ನೊಂದು ಸ್ಟ್ರೈಟ್ ಆಗಿ ಬರೆದಾಗ 5ನೇ ಕಾರ್ಬನ್ ತಗೊಳ್ತೀರಾ, 6ನೇ ಕಾರ್ಬನ್ ಸೆಕೆಂಡ್ ಕಾರ್ಬನ್ಗೆ ಫಿಕ್ಸ್ ಮಾಡ್ತೀರಾ. ಸೊ ಇದನ್ನ 2-methyl pentane ಅಂತ ಹೇಳಿ ಕರಿತೀರಾ, ಅಥವಾ ಐಸೋ ಹೆಕ್ಸೇನ್ ಅಂತ ಹೇಳಿ ಕರಿತೀರಾ. ಓಕೆನಾ? ಥರ್ಡ್ ಒನ್ ಅಲ್ಲಿ ಬಂದು ನಿಯೋ, ಅಂದ್ರೆ ಫಸ್ಟ್ಗೆ ಕಾರ್ಬನ್ ಸೆಂಟ್ರಲ್ ಬರೆದು ನಾರ್ತು ಸೌತು ಈಸ್ಟು ವೆಸ್ಟು ಒಟ್ಟು 5 ಕಾರ್ಬನ್ ಹಾಕ್ತೀರಾ. 6ನೇದು ಬಂದು ಎಲ್ಲಿಗಾದ್ರು, ಈಚೆಗಾದ್ರೂ ಕೊಡಿ, ಮೇಲೆಗಾದ್ರೂ ಬ್ರಾಂಚಿಂಗ್ ಕೊಡಿ, ಕೆಳಗಡೆಗಾದ್ರೂ ಬ್ರಾಂಚಿಂಗ್ ಕೊಡಿ, ಅಥವಾ ಪಕ್ಕಕ್ಕಾದ್ರೂ ಬರೀರಿ. ಸೊ ಅದು ನಿಯೋ ಹೆಕ್ಸೇನ್ ಆಯಿತು. ಇಷ್ಟೇ ಬರ್ದಿದ್ರೆ ನಿಯೋ ಪೆಂಟೇನ್. ಇವಾಗ ಒಂದು ಕಾರ್ಬನ್ ಬರೆದ್ರೆ ನಿಯೋ ಹೆಕ್ಸೇನ್, ಪಕ್ಕದಲ್ಲಿ ಒಂದು ಕಾರ್ಬನ್ ಬರೆದ್ರೆ ನಿಯೋ ಹೆಪ್ಟೇನ್, ಅಂಡ್ ಇಟ್ ಕಂಟಿನ್ಯೂಸ್. ನಿಯೋ ಆಕ್ಟೇನ್, ನಿಯೋ ನಾನೇನ್, ನಿಯೋ ಡೆಕೇನ್ ಅಂತ ಹೇಳಿ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ ಅದು. ಓಕೆನಾ? ಸೊ ದ್ಯಾಟ್ಸ್ ಇಟ್. ಅದು ನಿಯೋ ಆಯಿತು. ಇದು ಒಂದು ಐಸೋಮರ್. ನೆಕ್ಸ್ಟ್ 4ನೇ ಐಸೋಮರ್ ಯಾವುದು? 4 ಕಾರ್ಬನ್ನ ಉದ್ದಕ್ಕೆ ಬರೀತಾರೆ, 2 ಒಂಥರ ಜುಮ್ಕಾ. ಓಕೆ, ಹೊಯ್ ಜುಮ್ಕಾ, ಹಾ ಜುಮ್ಕಾ ಅಂತ ಹೇಳ್ತಿರಲ್ಲ, ಅದೇ ಥರ 2 ಮಿಥೈಲ್ ಗ್ರೂಪನ್ನು ಜುಮ್ಕಾಗಳ ಥರ ಬರೀತೀರ. ಅದು ನಿಮ್ಮ 4ನೇ ಐಸೋಮರ್. 5ನೇ ಐಸೋಮರ್ಗೂ ಐಸೋ ಕಂಪೌಂಡ್ ಅಂದರೆ ಸೆಕೆಂಡ್ ಐಸೋಮರ್ಗೂ ಟ್ಯಾಲಿ ಮಾಡಿ. ಸೆಕೆಂಡ್ ಐಸೋಮರ್ ಹೇಗೆ ಬರೆದ್ರಿ? ಬ್ರಾಂಚಿಂಗ್ ಅನ್ನ 2ನೇ ಕಾರ್ಬನಿಗೆ ತಗೊಂಡು ಬರ್ತಾರೆ, ಇದನ್ನೇ ಪಕ್ಕಕ್ಕೆ ಶಿಫ್ಟ್ ಮಾಡಿ, ಅದು ನಿಮ್ಮ 5ನೇ ಐಸೋಮರ್ ಆಯಿತು. ಈಸಿ. ದ್ಯಾಟ್ಸ್ ಇಟ್. ಈಸಿ ಅಲ್ವಾ? ಎಸ್, ಹೋಪ್ ನೀವು ನೋಡ್ತಾ ಇದ್ದೀರಾ ಈಸಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಕಷ್ಟ ಆದರೆ ನನಗೆ ಕಮೆಂಟ್ ಹಾಕಿ, ನಾನು ಬೇರೆ ಥರ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. 46th question. What is the role of metal or reagent written on arrows in the given chemical reactions? ಆಯ್ತಪ್ಪ, ಕೆಮಿಕಲ್ ರಿಯಾಕ್ಷನ್ ಎ ನೋಡಿ, ನಿಕ್ಕಲ್ ಬರ್ದಿದ್ದೀರಾ. ಇದ್ರದ್ದು ರೋಲ್ ಏನು ಮಕ್ಕಳೇ? ಕ್ಯಾಟಲಿಸ್ಟ್ ಮೇಡಮ್. ಕ್ಯಾಟಲಿಸ್ಟ್ ಅಂತ ಹೇಳಿದ್ರೆ ಏನು? ತಮ್ಮನ್ನ ರಿಯಾಕ್ಷನಲ್ಲಿ ಒಳಪಡಿಸ್ಕೊಳ್ಳಲ್ಲ, ಆದರೆ ಆ ರಿಯಾಕ್ಷನ್ ಇದು ಸ್ಪೀಡನ್ನು
ಆಲ್ಟರ್ ಮಾಡುತ್ತೆ. ಒಂದಾ ಸ್ಪೀಡ್ ಮಾಡುತ್ತೆ, ಇಲ್ಲ ಕಡಿಮೆ ಮಾಡುತ್ತೆ. ಪಾಸಿಟಿವ್ ಕ್ಯಾಟಲಿಸ್ಟ್ಗಳು ರಿಯಾಕ್ಷನ್ನ ಬೇಗ ಮುಗಿಸುತ್ತೆ, ನೆಗೆಟಿವ್ ಕ್ಯಾಟಲಿಸ್ಟ್ಗಳು ರಿಯಾಕ್ಷನ್ನ ತುಂಬಾ ಕಡಿಮೆ ಸ್ಲೋನಲ್ಲಿ ತಗೊಂಡು ಹೋಗುತ್ತೆ. ಸೊ ನಿಕ್ಕಲ್ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್ which can alter or accelerate the speed of the reaction. Next, second B reaction ಅಲ್ಲಿ concentrated sulfuric acid ಏನ್ ಆಕ್ಟ್ ಮಾಡುತ್ತೆ? ಇದು ಈ ಎರಡು ಮಾಲಿಕ್ಯೂಲ್ ಇಂದ ವಾಟರ್ ಅನ್ನ ಎಲಿಮಿನೇಟ್ ಮಾಡುತ್ತೆ. ಸೊ ಹಿಯರ್ ದಿಸ್ ಆಕ್ಟ್ ಆಸ್ ದಿ ಡಿಹೈಡ್ರೇಟಿಂಗ್ ಏಜೆಂಟ್. ಆಲ್ಕೋಹಾಲ್ ಡೈರೆಕ್ಟ್ ಆಗಿ ಹೀಟ್ ಮಾಡ್ತೀರಾ, ಆಸಿಡ್ ಆಯ್ತು. ಸೊ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದಾ? Oxidizing agent. All set. Next question. A salt X is formed and a gas is evolved when ethanoic acid reacts with sodium hydrogen carbonate. ಇಷ್ಟೇ ಸಾಕು ಫಸ್ಟಿಗೆ ಬರೆಯೋಕ್ಕೆ. ಎಥನೋಯಿಕ್ ಆಸಿಡ್ CH3 C double bond O OH. ಇದು ನಿಮ್ಮ ಎಥನೋಯಿಕ್ ಆಸಿಡ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬೇಕಿಂಗ್ ಸೋಡಾ NaHCO3 ಇದೆರಡು ರಿಯಾಕ್ಟ್ ಆಗ್ತಾ ಇದೆ. ಸಾಲ್ಟ್ ಫಾರ್ಮ್ ಆಯ್ತಂತೆ. ಸಾಲ್ಟ್ ಏನ್ ಸಾಲ್ಟ್ ಅಂತ ಹೇಳಿದ್ರೆ ಇಲ್ಲಿ CH3 C double bond O O ಅಲ್ಲಿವರೆಗೂ ಹಾಗೆ ಬರೀತಾರೆ. H ಇದು ಜಾಗದಲ್ಲಿ Na ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಸಿಡ್ ಇದು ಪಾರ್ಟ್ ಆಯ್ತು, ಬೇಸ್ ಇದು ಪಾರ್ಟ್. ನೆಗೆಟಿವ್ ಫ್ರಮ್ ಆಸಿಡ್, ಪಾಸಿಟಿವ್ ಫ್ರಮ್ ದ ಬೇಸ್. ಸೊ ನಿಮಗೆ ಸಾಲ್ಟ್ ಸಿಕ್ತು. ಸಾಲ್ಟ್ ಹೆಸರೇನು? ಸೋಡಿಯಂ ಸಾಲ್ಟ್ ಆಫ್ ಎಥನೋಯಿಕ್ ಆಸಿಡ್ ಹೀಗೂ ಬರಿಬೋದು. ಅಥವಾ ಸೋಡಿಯಂ ಎಥಾಕ್ಸೈಡ್ ಅಂತ ಹೇಳಿ ಬರೀತೀರಾ, ಸೋಡಿಯಂ ಅಸಿಟೇಟ್ ಅಂತ ಹೇಳಿ ಬರಿಬೋದು. ಇದನ್ನ ಹೀಗೂ ಬರಿಬೋದಾ ನಾನು? ಸೋಡಿಯಂ ಎಸಿಟೇಟ್ ಅಥವಾ ಎಥನೋಯೇಟ್. ಎಷ್ಟು ಹೆಸರು ಕೊಡ್ಬೋದು ನೋಡಿ, ನಿಮಗೆ ಯಾವುದು ಕಂಫರ್ಟಬಲ್ ಮಕ್ಕಳೇ ಅದನ್ನು ತಗೊಳ್ಳಿ. ಸೋಡಿಯಂ ಎಸಿಟೇಟ್. ಎಸಿಟಿಕ್ ಆಸಿಡ್ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಎಸಿಟೇಟ್ ಸಿಗುತ್ತೆ, ಅದು ಸಾಲ್ಟ್ ಹೆಸರು. ಪ್ಲಸ್ ಗ್ಯಾಸ್ ರಿಲೀಸ್ ಆಯಿತು. ಯಾವ ಗ್ಯಾಸ್ ಅದು? ಈ ಒಂದು CO3 ಇಂದ CO2 ಗ್ಯಾಸ್ ರಿಲೀಸ್ ಆಗುತ್ತೆ, ಹೌದಾ? ಮತ್ತೆ EH ಅದರಲ್ಲಿರೋ ಆಕ್ಸಿಜನ್ ಜೊತೆಗೂಡಿ ವಾಟರ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ನಮಗೆ ಗೊತ್ತಾಯ್ತು ಸಾಲ್ಟ್ ಎಕ್ಸ್ ಯಾವುದು ಫಾರ್ಮ್ ಆಯಿತು ಮತ್ತೆ ಗ್ಯಾಸ್ ಯಾವುದು ಇವಾಲ್ವ್ ಆಯಿತು ಅಂತ ಹೇಳಿ. ಡಿಸ್ಕ್ರೈಬ್ ಅನ್ ಆಕ್ಟಿವಿಟಿ ಅಂಡ್ ಡ್ರಾ ದ ಡಯಾಗ್ರಾಮ್ ಆಫ್ ದ ಆಪರೇಟರ್ಸ್ ಟು ಪ್ರೂವ್ ದಟ್ ದ ಇವಾಲ್ವ್ಡ್ ಗ್ಯಾಸ್ ಈಸ್ ದ ಒನ್ ವಿಚ್ ಯು ಹ್ಯಾವ್ ನೇಮ್ಡ್. ಆಲ್ಸೋ ರೈಟ್ ದ ಕೆಮಿಕಲ್ ಇಕ್ವೇಶನ್ ಆಫ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ಸೊ ನೋಡಿ ಮಕ್ಕಳೇ, ಗ್ಯಾಸ್ ಯಾವ್ದು ಇವಾಲ್ವ್ ಆಯಿತು? ಕಾರ್ಬನ್ ಡೈಆಕ್ಸೈಡ್. ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡ್ತೀರಾ? CO2 ಟೆಸ್ಟ್ ಅಂತ ಹೇಳ್ಬೋದು. 2 waysನಲ್ಲಿ. ಬರ್ನಿಂಗ್ ಕ್ಯಾಂಡಲ್ ತಗೊಂಡು ಬನ್ನಿ, ಅದು ಬ್ಲೋ ಆಫ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಬಟ್ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬರಲ್ಲ. ಆವಾಗ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಲೆಟ್ಸ್ ಪಾಸ್ ಇನ್ ಲೈಮ್ ವಾಟರ್. ಲೈಮ್ ವಾಟರ್ನಲ್ಲಿ ಪಾಸ್ ಮಾಡಿದಾಗ what do we get? ಕ್ಯಾಲ್ಸಿಯಂ CO2 ಪ್ಲಸ್ ಒಂದು ಆಕ್ಸಿಜನ್ ತಗೊಳ್ಳಿ, CO3 ಆಯ್ತಾ, ಪ್ಲಸ್ ವಾಟರ್ ಫಾರ್ಮ್ ಆಯ್ತಾ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಏನ್ ಫಾರ್ಮ್ ಆಯ್ತು? ಲೈಮ್ ವಾಟರ್ ಬಿಕಮ್ಸ್ ಮಿಲ್ಕಿ. ನಮಗೆ ಮಿಲ್ಕಿ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತು. ಮಿಲ್ಕಿ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತು, ಹೌದಾ? ಸೊ ಇದನ್ನ ಕಾರ್ಬನ್ ಡೈಆಕ್ಸೈಡ್ ಟೆಸ್ಟ್ ಅಂತ ಹೇಳ್ಬೋದಾ? ಈ ಆಕ್ಟಿವಿಟಿಯನ್ನು ನಾನು ಡಯಾಗ್ರಾಮ್ನಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಯು ಆರ್ ಟೇಕಿಂಗ್ ಕಾರ್ಬನ್ ಒಂದು ಸ್ಟ್ಯಾಂಡ್ ಅಂಡ್ ಯು ಆರ್ ಫಿಕ್ಸಿಂಗ್ ದ ಟ್ಯೂಬ್. ಯು ಆರ್ ಹ್ಯಾವಿಂಗ್ ಸಮ್ ಸೋಡಿಯಂ ಕಾರ್ಬೋನೇಟ್, ಏನು ಹೇಳ್ತೀವಿ ಇದೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಎಕ್ಸ್ ಸೊಲ್ಯೂಷನ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿ ತಗೊಳ್ತೀನಿ ನಾನು. ಆಮೇಲೆ ಸಮ್ ಆಸಿಡ್ನ ಕೂಡ ಹಾಕ್ತೀರಾ. ವೇರ್ ಇಸ್ ದಿಸ್? ಎಥನೋಯಿಕ್ ಆಸಿಡ್, ಸೋಡಿಯಂ ಕಾರ್ಬೋನೇಟ್ ಎರಡನ್ನು ಹಾಕ್ತೀರಾ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಲ್ ಇವಾಲ್ವ್ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಕಲೆಕ್ಟ್ ದಟ್ ಗ್ಯಾಸ್ in a test tube which already contains lime water or calcium hydroxide solution. So here you have sodium hydrogen carbonate,
ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲ ನಾನು ಇನ್ನೊಂದ್ಸಲ ರೀರೈಟ್ ಮಾಡ್ತೀನಿ ಅದರ ಮೇಲೆ. NaHCO3 ದಿಸ್ ಒನ್, ಓಕೆನಾ. ಆಮೇಲೆ ಆ್ಯಸಿಡ್ ಇಲ್ಲಿ ಬರ್ದಿದ್ದಾರೆ, ಇನ್ನೊಂದ್ಸಲ ಬರೀತೀನಿ. ಎಥನೋಯಿಕ್ ಆ್ಯಸಿಡ್, ಇದರಿಂದ ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ. ದಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಟೆಸ್ಟ್ ಟ್ಯೂಬ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. Test tube has lime water, CaOH whole twice. So finally that CaOH twice, if it turns milky, then it is carbon dioxide gas. So that's it. Equipment neatagi new label ಮಾಡಬೇಕು. 48th question. Yeah, this is another same reaction ಇದು. ಎಕ್ಸ್ಪೆರಿಮೆಂಟ್ ಸೆಟಪ್ ಏನಿದೆ ಅದರದ್ದು ಡಯಾಗ್ರಾಮ್ ಆಗಿರುತ್ತೆ. ಐ ಡೋಂಟ್ ಥಿಂಕ್ ದಿಸ್ ಇಸ್ ರಿಕ್ವೈರ್ಡ್. Okay, I'll just eliminate this. Yes. What are hydrocarbons? Give example. Such a easy question. So what do you mean by hydrocarbon? Compounds containing carbon, hydrogen and their derivatives. Right? So compounds containing carbon, hydrogen and their derivatives are called as hydrocarbons. Give example. Easy example. Methane, simplest hydrocarbon. Alva. Ethane. Or ethene. Ethine. So you can give n number of examples. Give the structural difference between saturated and unsaturated hydrocarbons with the two example. Structurally ನೀವು ಏನನ್ನ difference ತೋರಿಸ್ತೀರಾ? Saturated ಹಾಗೂ unsaturated. Structural difference. So structural difference ಯಾವ ತರ ಇರುತ್ತೆ ಅಂತ ಹೇಳೋದನ್ನ ನಾವು ನೋಡ್ತಾ ಹೋಗೋಣ. Between hydrocarbon, ಆಯ್ತಾ? Suppose if I take ethane, CH3, and if I consider ethene molecule, CH2, or C triple bond, C, ethyne molecule consider ಮಾಡೋಣ. ಎರಡು ಕನ್ಸಿಡರ್ ಮಾಡಿದಾಗ ಸ್ಟ್ರಕ್ಚರಲಿ ಎಂಥ ಡಿಫ್ರೆನ್ಸ್ನ ನೀವು ನೋಡ್ತೀರಾ? ಸೊ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಂತ ಹೇಳಿದಾಗ ಹೈಬ್ರಿಡೈಸೇಷನ್ ಬರುತ್ತೆ ಮಕ್ಕಳೇ. Hybridization is a concept which is not there for your syllabus. But apart from that, ಬೇರೆ ಯಾವ ಡಿಫ್ರೆನ್ಸ್ ನ ನೋಡ್ತೀರಾ? Single covalent bond is present. ಇಲ್ಲಿ ಮಲ್ಟಿಪಲ್ covalent bonds are present. Structural difference ನೋಡಿದ್ರೆ. Next, you can cross verify carbon and hydrogen ratio. Okay. There is a difference. There's a difference in carbon and hydrogen ratio.
ರೇಷಿಯೋ ತಗೊಳ್ಳಿ, 2 ಕಾರ್ಬನ್ಗೆ 6 ಹೈಡ್ರೋಜನ್. ವಾಟ್ ಇಸ್ ದ ಡಿಫರೆನ್ಸ್? ದ ಕೌಂಟ್ ಆಫ್ 4 ಹೈಡ್ರೋಜನ್, ರೈಟ್? ಸೊ ದೆರ್ ಇಸ್ ಅ ಡಿಫರೆನ್ಸ್ ಇನ್ ಕಾರ್ಬನ್ ಅಂಡ್ ಹೈಡ್ರೋಜನ್ ರೇಷಿಯೋ. The difference in carbon hydrogen ratio is negligible. So I can say it as negligible. Or the difference is very less. Correct? The difference is very less here. There is a difference in carbon and hydrogen ratio when we compare to saturated molecule versus unsaturated. So saturated versus unsaturated nalli major structural difference ಏನು ಅಂತ ಹೇಳಿದ್ರೆ ಇದನ್ನ ಬರಿಬಹುದು. Next, shape of the molecule, hybridization pattern, all these are the true structural differences about which you might learn in higher classes. Okay, so no issues. Let's deal with the next question. The slide is extra. All set. So name the reaction, or name of the reaction. Okay, name the reaction. Let it be name the reaction. Okay, which is commonly used in conversion of vegetable oil to fat. Usually vegetable oil are unsaturated molecule. So the simplest unsaturated molecule is ethene anta heli consider madboda. Yes, so we do this in the presence of a catalyst, nickel, and unsaturated molecule becomes saturated, and that's how you get alkene is here, and you also have here alkane. And what is the name of this reaction? Passing hydrogen. So it is called as hydrogenation reaction. It's called as hydrogenation reaction. So usually you can consider this as vegetable oil. Okay, you can consider this as vegetable oil and this as vegetable ghee. Or vanaspati, right? Or margarine. Anything you can consider. Write the formula and draw electron dot structure of carbon tetrachloride. So 1 carbon and 4 chlorine. So carbon gets octet configuration, but chlorine valency is 7. Out of that, 7th electron is shared. The remaining 6 electron chlorine will not share, and that I will represent as a dot here. Aita. So for chlorine molecule it is octet. Correct? Then structure ಹೇಗೆ ಬರೀತೀರಾ? I can call this as tetrahedral structure. What is saponification? Write the reaction involved in this process. Ester anna matte acid ಹಾಗೂ alcohol ಆಗಿ convert ಮಾಡುವಂಥದ್ದು. Soap preparation, saponification.
reaction. So I'll consider ester ethyl ethanoate. Ethyl part ಬರೀತದೆ ನೋಡಿ, ಇದು ethyl part, ಇದು ethane O8. O8 ಅಂದ್ರೆ ester ಇದು part. Treat ester with a base NaOH. ಎಲ್ಲಿಂದ ಎಲ್ಲಿಗೆ ಬ್ರೇಕ್ ಮಾಡಬೇಕು ಹೇಳ್ಕೊಡ್ತೀನಿ. ಈ ONA ಪಾರ್ಟನ್ನು ನೀವು ತಗೊಂಡು ಬಂದು ಈ ಕಾರ್ಬನಿಗೆ ಹಾಕಬೇಕು, ಆಯ್ತಾ. ಎಚ್ ಏನಿದೆ, ಎಚ್ ಅನ್ನು ನೀವು ತಗೊಂಡು ಬಂದು ಓಗ್ ಹಾಕಬೇಕು, ಅಂದರೆ ಇಷ್ಟು ಮಾಲಿಕ್ಯೂಲ್ ಪ್ಲಸ್ ಓಗ್ ಹಾಕಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ CH3CO ಪಾರ್ಟನ್ನು ಹಾಗೆ ಇಟ್ಕೊಳ್ತೀರ. ಸೊ ಇಟ್ ಬಿಕಮ್ CH3 C ಡಬಲ್ ಬಾಂಡ್ O, ಜೊತೆಗೆ ONA ಪಾರ್ಟನ್ನು ನೀವು ಫಿಕ್ಸ್ ಮಾಡ್ತಿದ್ದೀರ ಎಕ್ಸ್ಟ್ರಾ ಇಲ್ಲಿಂದ ಬೇಸಿಂದ. ಸೊ ಇಟ್ ಬಿಕಮ್ಸ್ ಸೋಡಿಯಂ ಸಾಲ್ಟ್ ಆಫ್ ಎಥನೋವೇಟ್ ಎಸಿಟೇಟ್ ಅಥವಾ ಸೋಡಿಯಂ ಎಸಿಟೇಟ್, ಆಯ್ತಾ. ಇದು ನಿಮ್ಮ ಸೋಪ್ ಆಗಿರುತ್ತೆ, ಸೋಡಿಯಂ ಎಸಿಟೇಟ್, ಸೋಡಿಯಂ ಸಾಲ್ಟ್ ಆಫ್ ಆಸಿಡ್. ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಲಾಂಗ್ ಚೈನ್ ಕಾರ್ಬನ್ ಆಸಿಡ್. ಸೊ ಇಟ್ ಇಸ್ ಜಸ್ಟ್ ಸೋಡಿಯಂ ಸಾಲ್ಟ್ ಆಫ್ ಆಸಿಡ್, ಸೋಡಿಯಂ ಎಸಿಟೇಟ್ ಪ್ಲಸ್ ಇನ್ನೇನು ಉಳಿತು, ಆಲ್ಕೋಹಾಲ್ ಅಲ್ಲಿರುವ O ಜೊತೆಗೆ ಒಂದು H, CH3 CH2OH. ಇದು ಆಲ್ಕೋಹಾಲ್ ಪಾರ್ಟ್, ಹೌದಾ. CH3 CH2O, it takes up this H. So what did you do? Ester anna you broke into acid, salt of an acid, and this as alcohol, and you call this reaction as esterification reaction. Sorry, saponification reaction. So saponification reaction na words nalli bariri anta ಹೇಳಿಕೊಟ್ರೆ ಹೇಗೆ ಬರೀತೀರಾ? Saponification reaction. When ester is treated with base, it forms or it gives alcohol and salt of an acid. ಆಯ್ತಾ. ಎಕ್ಸಾಂಪಲ್ CH3 C ಡಬಲ್ ಬಾಂಡ್ O O CH2 CH3 ಅನ್ನ ಟ್ರೀಟ್ ಮಾಡೋಣ ಯಾರ ಜೊತೆ, ಬೇಸ್ NaOH ಜೊತೆ. ಸೊ ವಿ ಗೆಟ್ CH3 C ಡಬಲ್ ಬಾಂಡ್ O ಹಾಗೆ ಇರುತ್ತೆ. ಯಾರು ಬರ್ತಾರೆ ಅಂತ ಹೇಳಿದೆ ನಾನು ನಿಮಗೆ, ONA ಢಿಂಗ್ ಢಿಂಗ್ ಅಂತ ಹೇಳಿ ಬರ್ತಾರೆ. ಎಲ್ಲಿಗೆ? CH3CO ಇದೆಯಲ್ವಾ, ಆ C ಪಾಸಿಟಿವ್ ಇರುತ್ತೆ ಆ್ಯಕ್ಚುಲಿ, ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ONA ವಿಲ್ ಕಮ್. O ಇಸ್ ನೆಗೆಟಿವ್, NA ಇಸ್ ಪಾಸಿಟಿವ್, ಆಯಿತಾ. ದಿಸ್ ಇಸ್ ಒನ್ ಸ್ಟೆಪ್. ಪ್ಲಸ್ CH3 CH2O ಇದೆಯಲ್ವಾ, ಅದಕ್ಕೆ ಹೆಚ್ಚನ್ನು ಆ್ಯಡ್ ಮಾಡಿ. CH3 CH2OH, ಅಲ್ಲಿ H ಅನ್ನು ನಾನು ಡಿಲೀಟ್ ಮಾಡ್ತೀನಿ, ಆಗ ನಿಮಗೆ ಅರ್ಥ ಆಗ್ತದೆ ಅದು ಎಲ್ಲಿಂದ ಬಂದಿದೆ ಅಂತ ಹೇಳಿ. ಸೊ ದಿಸ್ H actually has come from sodium hydroxide. ಸೊ ಇದು sodium salt of an acid, ಇದು ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್ ಫಾರ್ಮ್ ಆಯ್ತು. ಸೊ ನೇಮಿಂಗ್ ಎಕ್ಸಾಕ್ಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ, ದ ನೇಮಿಂಗ್ ಆಫ್ ದಿಸ್ ಒನ್ ಇಸ್ ಇಥೈಲ್ ಎಥನೋವೇಟ್. ಸೋಡಿಯಂ ಹೈಡ್ರಾಕ್ಸೈಡ್ ಗೊತ್ತಿದೆ ಅಲ್ವಾ, ಸೋಡಿಯಂ ಎಥನೋವೇಟ್. ಯಾಕೆ ಎಥನೋವೇಟ್? ಈತ್ ಬಿಕಾಸ್ 2 ಕಾರ್ಬನ್, ಏನ್ between them single bond. O8 is this functional group, ethanoate. Idu ethanol.
ethanol. So this is called as saponification reaction or base hydrolysis. Esters are sweet smelling substance and are used in making perfumes. Suggest some activity and the reaction involved for the preparation of an ester with well labeled diagram. Diagram itra irutte. First take a tripod stand, leg aache ide, burner, and then a beaker. Beaker actually has a plain water which you have kept on wire gauze. Idanna wire gauze anta helteve. So a test tube, that mixture actually has both acid and ಆಲ್ಕೋಹಾಲ್. ಈ ಎರಡು ಮಿಕ್ಸ್ಚರನ್ನು ನೀವೇನು ಮಾಡಿ ಸ್ವಲ್ಪ ಹೊತ್ತು ವಾರ್ಮ್ ಮಾಡಿ. ಓಕೆ, ಸೊ ಇದು ಒಂದು ಆ ಎಂಟೈರ್ ಲೇಬಲ್ ಡಯಾಗ್ರಾಮ್. ಸೊ ಎಕ್ಸಾಂಪಲ್ ಇದಕ್ಕೆ ಏನು ಕೊಡ್ತೀರಾ? ಎಸ್ಟರ್ ಪ್ರಿಪ್ರೇಷನ್ಗೆ ಎಕ್ಸಾಂಪಲ್ ಈಸಿ. CH3 C ಡಬಲ್ ಬಾಂಡ್ OH ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲ್. ಆಲ್ಕೋಹಾಲ್ನ ನಾನು ಆಪೋಸಿಟ್ ಬರಿತೀನಿ. CH3 CH2 OH ಎಲಿಮಿನೇಟ್ ಮಾಡಿ. OH from the acid, H from the alcohol. ಎಲಿಮಿನೇಟ್ ಮಾಡ್ತೀರಲ್ವಾ, ಏನು ಸಿಗುತ್ತೆ ನಿಮಗೆ? CH3 ಹಾಗೆ ಬರೀತೀರಾ, C ಡಬಲ್ ಬಾಂಡು ಆಯ್ತಾ. ಇಲ್ಲಿ OH ಇಲ್ಲ, ಹೊರಟೋಗ್ಬಿಟ್ಟಿದೆ. ಪಕ್ಕದಲ್ಲಿರುವ ಆಲ್ಕೋಹಾಲ್ ಇದು O, ಆಲ್ಕೋಹಾಲ್ ಇದು CH2, ಆಲ್ಕೋಹಾಲ್ ಇದು CH3. ಸೊ ದಿಸ್ ಇಸ್ ದ ಕಂಪೌಂಡ್ ಯು ಆರ್ ಗೆಟಿಂಗ್ ಹಿಯರ್, ರೈಟ್? ದಿಸ್ ಕಂಪೌಂಡ್. ಸೊ ಇದು ನಾನು ತುಂಬ ಸಲ ಎಸ್ಟರ್ ಫಾರ್ಮೇಷನ್ ಬರ್ತಿದ್ದೀನಿ. ಆಕ್ಟಿವಿಟಿ ಹೇಳಿದಾಗ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ಯು ಆರ್ ಹೀಟಿಂಗ್ ಬೇಸಿಕಲಿ ದಿಸ್ ರಿಯಾಕ್ಷನ್ ಮಿಕ್ಸ್ಚರ್. ಯು ಟೇಕ್ ಇನ್ ಅ ಟೆಸ್ಟ್ ಟ್ಯೂಬ್, ಯು ಹೀಟ್ ಇಟ್, ದೆನ್ ಪೋರ್ ದ ರಿಯಾಕ್ಷನ್ ಮಿಕ್ಸ್ಚರ್ ಇನ್ ಟು ಅ ಬೀಕರ್ ಕಂಟೈನಿಂಗ್ ವಾಟರ್. ದ್ಯಾಟ್ ವಿಲ್ ಗಿವ್ ಯು ಸ್ವೀಟ್ ಸ್ಮೆಲ್ಲಿಂಗ್ ಕಂಪೌಂಡ್ ಕಾಲ್ಡ್ ಆಸ್ ಅನ್ ಎಸ್ಟರ್. ಇಲ್ಲಿ ಎಸ್ಟರ್ ನೇಮ್ ಏನು? ಇಥೈಲ್ ಎಥನೋವೇಟ್ ಇಸ್ ದಿ ಎಸ್ಟರ್. ಸೊ ನೆಕ್ಸ್ಟ್, a compound C molecular formula C2H4O2 reacts with sodium metal to form a compound R. ಅಲ್ಲಿವರೆಗಿರೋದು ಬರಿತೀನಿ, ಕಂಪೌಂಡ್ ಸಿ ಅಂತೆ. C2H4O2 reacts with a sodium metal to form a compound R. See, C2H4O2 ನಾವು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು. We already know that it is an acid, right? That is the advantage. ಇಲ್ಲಾಂದ್ರೆ ನಮಗೆ ಗೊತ್ತಾಗಲ್ಲ, but we have learnt it in a previous question. C2H4O2 ಆಯ್ತಾ? It is reacting with Na. Na ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ ಅಲ್ವಾ? CH3 C ಡಬಲ್ ಬಾಂಡ್ O, ಹೆಚ್ಚಿನ ಜಾಗದಲ್ಲಿ Na ಬಂದು ಕುತ್ಕೊಳ್ಳುತ್ತೆ, ಅದು ಸಾಲ್ಟ್ ಫಾರ್ಮ್ ಮಾಡುತ್ತೆ, ಹೈಡ್ರೋಜನ್ ಗ್ಯಾಸ್ ಏನಾಯಿತು? ರಿಲೀಸ್ ಆಯಿತು. ಸೊ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಅನ್ ಆಸಿಡ್, it gives salt and hydrogen gas. First property which you have learnt in acid bases and salts chapter. So ಇಲ್ಲಿ ಅವ್ರು ಏನು ಹೇಳ್ತಾರೆ? This is the compound C ante. Whatever it is, we'll name it as C. Compound C reacts with sodium metal to form compound R. So now this is a compound R, aita, and evolve a gas that burns with pop sound. Compound C on treatment with an alcohol A in the presence of an acid forms a sweet smelling compound S. Okay, so previous slide nalli ನಾನು ಅದೇ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೆ ನಿಮಗೆ. ಎಸ್ಟರ್ ಫಾರ್ಮೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಕಂಪೌಂಡ್ ಸಿ, ಇದು ಕಂಪೌಂಡ್ ಸಿ ರಿಯಾಕ್ಟ್ಸ್ ವಿತ್ ಅನ್ ಆಲ್ಕೋಹಾಲ್ ಎ. ಹಾಗಾದ್ರೆ ನಮಗೆ ಆಲ್ಕೋಹಾಲ್ ಎ ಯಾವುದು ಗೊತ್ತಿಲ್ಲ. ಪ್ರೆಸೆನ್ಸ್ ಆಫ್ ಎನ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಒಂದು ಎಸ್ಟರನ್ನು ಫಾರ್ಮ್ ಮಾಡುತ್ತೆ. ಆ ಎಸ್ಟರ್ದು ಫಾರ್ಮುಲಾ ಬಂದು C3H6O2 ಇದೆ. ಓಹೋ, ಆಯಿತು. ಆನ್ ಎಡಿಷನ್ ನೋಡಿ, ಆ ಎಸ್ಟರ್ನಲ್ಲಿ ಬರೀ 3 ಕಾರ್ಬನ್ ಇರುವಂಥ C3H6O2. ಇದರಲ್ಲಿ ಆಲ್ರೆಡಿ 2 ಕಾರ್ಬನ್ ಇದೆ. ಹಾಗಾದರೆ ಆಲ್ಕೋಹಾಲ್ ನೀವೇನು ತಗೊಳ್ತೀರಾ, ಸೊ ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು ಇವಾಗ. ಕಂಪೌಂಡ್ ಸಿ ಇದಂತೂ ಕನ್ಫರ್ಮಾ? CH3 C ಡಬಲ್ ಬಾಂಡ್ OH ಇದು ನಮ್ಮ ಕಂಪೌಂಡ್ ಸಿ. ಆಲ್ಕೋಹಾಲಲ್ಲಿ ಒಂದೇ ಕಾರ್ಬನ್ ಆಟಮ್ ಇರಬೇಕು. ನಾನು ಉಲ್ಟಾ ಬರೀತಾನೆ ಆಯ್ತಾ, CH3OH ಅಂತ ಹೇಳಿ ಬರೀತಾನೆ. ಇದನ್ನು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಾಟರನ್ನು ಎಲಿಮಿನೇಟ್ ಮಾಡ್ತೀನಿ ನಾನು. ಕಾನ್ಸಂಟ್ರೇಟೆಡ್ H2SO4. ಸೊ ಆಸಿಡ್ ಇದು ಪ್ರೆಸೆನ್ಸ್ನಲ್ಲಿ ಕಂಪೌಂಡ್ ಸಿ ರಿಯಾಕ್ಟ್ಸ್ ವಿತ್ ಆನ್ ಆಲ್ಕೋಹಾಲ್. ಸೊ ವಿ ಡೋಂಟ್ ನೋ ವಿಚ್ ಆಲ್ಕೋಹಾಲ್ ಇಟ್ ಇಸ್, ಬಟ್ ನಮಗೆ ಇದೇ ತಗೊಳ್ಬೇಕು ಅಂತ ಹೇಳಿ ಹೇಗೆ ಗೊತ್ತಾಯಿತು? ಯಾಕೆಂದರೆ ಅವರು ಯಾವುದೋ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದರು ನೋಡಿ. ಇಲ್ಲಿ
ಯಾವಾಗ ಆಲ್ಕೋಹಾಲು ಆ ಸಿ ಕಂಪೌಂಡ್ ರಿಯಾಕ್ಟ್ ಆಗುತ್ತೋ ಎಸ್ಟರ್ ಎಸ್ ಇಸ್ ಫಾರ್ಮ್ಡ್ ವಿತ್ ದ ಮಾಲಿಕ್ಯುಲರ್ ಫಾರ್ಮುಲಾ C3H6O2. ಅದು ಕ್ಲೂ. ಸೊ ನಮಗೆ ಗೊತ್ತಾಯ್ತು ಇಲ್ಲಿ ಯಾವುದೋ ಒಂದು ಫಾರ್ಮ್ ಆಗುತ್ತಲ್ವ, ಅದಕ್ಕೆ 3 ಕಾರ್ಬನ್ ಆಟಮ್ಸ್ ಇರಬೇಕು. ಸೊ ಹೇಗಿರಬೇಕು ಹಾಗಾದ್ರೆ ನೋಡಿ, CH3, ಈ CH3 ಅನ್ನ ಇಲ್ಲೂ ಹಾಗೆ ಬರೀಲ್ಲ, ವಿತ್ ದ ಸೇಮ್ ಪಿಂಕ್ ಕಲರಿಂಗ್. C ಡಬಲ್ ಬಾಂಡ್ O, ಈ ಆಲ್ಕೋಹಾಲ್ ಇದು ಪಾರ್ಟ್ ನೋಡಿ, OCH3, OCH3. ಈಗ ಇದರಲ್ಲಿ ಒಟ್ಟು ಎಷ್ಟು ಕಾರ್ಬನ್ ಇದೆ ಲೆಕ್ಕ ಹಾಕಿ, ನನಗೆ ಲೆಕ್ಕ ಹಾಕಿ ಹೇಳಿ. 1 2 3 ಇದೆ ಮೇಡಮ್. ಆಯ್ತು, ಒಟ್ಟು ಎಷ್ಟು ಹೈಡ್ರೋಜನ್ ಇದೆ? 3 + 3 6 ಹೈಡ್ರೋಜನ್ ಇದೆ. ಎಷ್ಟು ಆಕ್ಸಿಜನ್ ಇದೆ? 2 ಇದೆ. ಅವ್ರೇನು ಹೇಳಿದ್ರು ನೆನ್ನೆ ಅಂತ ಹೇಳ್ತೀನಿ, ಅವ್ರೇನು ಹೇಳಿದ್ರು ಕ್ವೆಶ್ಚನ್ ಅಲ್ಲಿ, C3H6O2 ಕಂಪೌಂಡ್ ಫಾರ್ಮ್ ಆಗುತ್ತೆ ಯಾವಾಗ ಕಂಪೌಂಡ್ ಸಿ ಈಸ್ ರಿಯಾಕ್ಟಿಂಗ್ ವಿತ್ ಅನ್ ಆಲ್ಕೋಹಾಲ್. ನಮಗೆ ಕಂಪೌಂಡ್ ಎಸ್ ಸಿಗುತ್ತೆ ವಿಚ್ ಹ್ಯಾಸ್ ಅ ಫಾರ್ಮುಲಾ ಆಫ್ C3H6O2. ಇದೇನು ಮಕ್ಕಳೇ, ಇದು ಕಂಪೌಂಡ್ ಎಸ್ ಕಂಪೌಂಡ್, ಇದು ಕಂಪೌಂಡ್ ಎಸ್ ಆಯ್ತು. ನೋಡಿ ಕ್ವೆಶನ್ ನೋಡಿ ಇನ್ನೊಂದ್ಸಲ. ಆಲ್ಕೋಹಾಲಿಗೆ ಅವ್ರು ಯಾವುದೋ ಒಂದು ಕೋಡ್ ಕೊಟ್ಟಿದ್ದಾರೆ ಎ, ಇದು ಕಂಪೌಂಡ್ ಎ. ಆಲ್ಕೋಹಾಲ್ ಇದೆಯಲ್ವಾ, ಇದು ಕಂಪೌಂಡ್ ಎ ಆಯ್ತು. ಇದು ಎ ಆಲ್ಕೋಹಾಲ್ ಆಯ್ತು, ಆಲ್ಕೋಹಾಲ್ ಫಾರ್ ಎ. ಸೊ ನಾನು ಯಾಕೆ ಇದನ್ನೇ ತಗೊಂಡೆ, ನನಗೆ ಯಾಕೆಂದ್ರೆ ಇದು ಏನಾಗಬೇಕು ಅನ್ನೋ ಫಾರ್ಮುಲಾ ಕ್ವೆಶನ್ ಅಲ್ಲಿ ಕೊಟ್ಟಿದ್ರು, ಯಾವ ಎಸ್ಟರ್ ಆಗಬೇಕು ಅಂತ ಹೇಳಿ ಕ್ವೆಶನ್ ಅಲ್ಲಿ ಕೊಟ್ಟಿದ್ರು. ಸೊ ಎಸ್ಟರ್ ಯಾವುದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಡಿಸೈಡ್ ಮಾಡಬೇಕು ಯಾವ ಆಲ್ಕೋಹಾಲ್ನ ನೀವು ತಗೊಳ್ಬೇಕು ಎಸ್ಟರಿಫಿಕೇಶನ್ ರಿಯಾಕ್ಷನ್ಗೆ ಅಂತೇಳಿ. ಹೇಗೆ ಗೊತ್ತಾಯ್ತು? ಇದರಲ್ಲಿ 3 ಕಾರ್ಬನ್, ಅದರಲ್ಲಿ ಆಲ್ರೆಡಿ ಕಂಪೌಂಡ್ ಸಿ ಅಸಿಟಿಕ್ ಆಸಿಡ್ ನಮಗೆ ಗೊತ್ತಾಯ್ತು, ಅದರಲ್ಲಿ 2 ಕಾರ್ಬನ್ ಇದ್ದೇ ಇದೆ. ಅದೇ ಗೊತ್ತಾಯ್ತು ಮೇಡಮ್, ನೀವು ಕಂಪೌಂಡ್ ಸಿ ಆಸಿಟಿಕ್ ಆಸಿಡ್ ತಗೊಳ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ C2H4O2, ದಟ್ ಇಸ್ ನಥಿಂಗ್ ಬಟ್ ಆಸಿಟಿಕ್ ಆಸಿಡ್. ಸೊ ಇಲ್ಲಿವರೆಗೆ ಬಂದ್ವಿ ನಾವು. ಕಂಟಿನ್ಯೂ ಮಾಡೋಣ. ಆನ್ ಎಡಿಷನ್ ಆಫ್ NaOH ಟು ಸಿ, ಮತ್ತೆ ವಾಪಸ್ ಸಿ ತಗೊಳ್ಳಿ, ಆಸಿಟಿಕ್ ಆಸಿಡ್ ತಗೊಳ್ಳಿ, ಅದನ್ನ ಈಗ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ. ಇಟ್ ಆಲ್ಸೋ ಗಿವ್ಸ್ ಆರ್, ಅವಾಗ ಕೂಡ ಆರ್ ಸಿಗುತ್ತೆ ನಿಮಗೆ. ಆರ್ ಅಂದ್ರೆ ಯಾವುದು? ಇದು ಹೌದಾ? ನೋಡಿ ಚೆಕ್ ಮಾಡಿ ಒಂದ್ಸಲ. CH3 C ಡಬಲ್ ಬಾಂಡ್ OH, ಇದು ನಮ್ಮ ಸಿ ಕಂಪೌಂಡ್ ಅಲ್ವಾ. ಫಸ್ಟ್ ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿದ್ವಿ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ, ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಕಂಪೌಂಡ್. ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ನಮಗೆ ಇವಾಗ ವಾಟರ್ ಸಿಗುತ್ತೆ, ಬಿಕಾಸ್ ಇಟ್ ಇಸ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹೌದಾ? ಆಸಿಡ್ ಬೇಸ್ ಗಿವ್ಸ್ ಸಾಲ್ಟ್ ಅಂಡ್ ವಾಟರ್. ಸೊ ಇಲ್ಲಿ ಸೋಡಿಯಂ ರಿಪ್ಲೇಸಸ್ ಹೈಡ್ರೋಜನ್, ಇದೇ ಕಂಪೌಂಡ್ ಸಿಗುತ್ತೆ. CH3 C ಡಬಲ್ ಬಾಂಡ್ ONA, Na ಪ್ಲಸ್ O ಮೈನಸ್ ವಾಟರ್. ಹೌದಾ? ಸಾಲ್ಟ್ ಟು ಆಸಿಡ್, ಆರ್, ಅದೇ ಆರ್ ಮತ್ತೆ ವಾಪಸ್ ರಿಪೀಟ್ ಆಯ್ತು ನಮ್ಗೆ ಇಲ್ಲಿ, ಸೇಮ್ ಆರ್ ರಿಪೀಟ್ ಆಯ್ತು. ಕರೆಕ್ಟ್? ಇದು ಕೂಡ ಆರ್, ದಿಸ್ ಒನ್ ಇಸ್ ಆಲ್ಸೋ ಆರ್. This is also R, this is also R. ಇದು ಕೂಡ R, ಇದು ಕೂಡ R. Both the compounds are compound R. So S ನ ಮತ್ತೆ ಅದಷ್ಟು ಆಯ್ತು. S on treatment with NaOH solution gives back R and A. ಸೊ ನೋಡಿ ಮತ್ತೆ ಟ್ವಿಸ್ಟ್ ಕೊಟ್ಟಿದ್ದಾನೆ. ಈಗ S ಅಂತ ಹೇಳಿದ್ರೆ ಏನು? ಎಸ್ಟರ್. ಹೌದಾ? ಈಗ ಎಸ್ಟರ್ ಅನ್ನ ಎಸ್ ಕಂಪೌಂಡ್ ಎಸ್ ಅಂತ ಹೇಳಿ ತಗೊಂಡಿದ್ರಲ್ವಾ, ಆ ಕಂಪೌಂಡ್ ಎಸ್ ನ ನೀವು ವಾಟರ್ ಜೊತೆ ಟ್ರೀಟ್ ಮಾಡ್ಬೇಕಂತೆ. ವಾಟರ್ ಜೊತೆನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನೋಡ್ಬೇಡ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಬೇಕು. ಸೊ ಎಸ್ಟರ್ ಇಲ್ಲಿ ಅಲ್ಲಿ ಫಾರ್ಮ್ ಆಗಿದೆ ಅಲ್ವಾ, CH3 C ಡಬಲ್ ಬಾಂಡ್ OCH3, ಇದು ನಮ್ಮ ಎಸ್ಟರ್, ಇದೆ ಕಂಪೌಂಡ್ ಎಸ್. ಇದೇನಿದು? ಕಂಪೌಂಡ್ ಎಸ್. ಇದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಆವಾಗ ಏನನ್ನ ಹೇಗೆ ಬ್ರೇಕ್ ಮಾಡ್ತೀರಾ ಹೇಳ್ಕೊಡ್ಲಾ? ಇಷ್ಟು ಪಾರ್ಟ್ ಇದಲ್ವಾ, ಇದು ಕಾರ್ಬನಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ಆಯ್ತಾ? ಈ ಎಚ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಈ ಎರಡರ ಜೊತೆಗೆ ಹೆಚ್ಚು ಹೋಗಿ ಜಾಯಿನ್ ಆಗುತ್ತೆ. ಹಾಗಾದ್ರೆ ರಿಯಾಕ್ಷನ್ ಬರೆಯೋಣವಾ?
ನೋಡಿ ಫಸ್ಟ್ ಪಾರ್ಟ್ ನೋಡಿ, CH3 ಏನು ಚೇಂಜಸ್ ಇಲ್ಲ, ಹಾಗೆ ಬರ್ದೆ. C ಡಬಲ್ ಬಾಂಡ್ O ಹಾಗೆ ಬರ್ದೆ. ಆಮೇಲೆ ಏನು ಮಾಡ್ಬೇಕು ನಾನು, ONA ಅನ್ನ ಈ ಕಾರ್ಬನ್ಗೆ ಹೋಗಿ ಫಿಕ್ಸ್ ಮಾಡಬೇಕು. ONA ಅನ್ನ ಈ ಕಾರ್ಬನ್ಗೆ ತಗೊಂಡು ಬಂದು ಫಿಕ್ಸ್ ಮಾಡ್ಲಾ? ಆಲ್ ಸೆಟ್. ದಿಸ್ ಇಸ್ ನಥಿಂಗ್ ಬಟ್ ಏನು, ಕಂಪೌಂಡ್ ಆರ್. ನಮಗೆ ಫಸ್ಟ್ ಟೈಮ್ ಸಿಕ್ತು ನೋಡಿ. ಆಮೇಲೆ ಸೆಕೆಂಡ್ ಟೈಮಲ್ಲೂ ಇವಾಗ ಜಸ್ಟ್ ಸ್ವಲ್ಪ ಮುಂಚೆ ಬರ್ದೆ ನೋಡಿ, ನಥಿಂಗ್ ಬಟ್ ಕಂಪೌಂಡ್ ಆರ್, ಸೋಡಿಯಂ ಎಥನೋವೇಟ್. ಆಮೇಲೆ ಆಲ್ಕೋಹಾಲ್ ಯಾವ್ದು ತಗೊಂಡಿದ್ವಿ, ಮೆಥನಾಲ್. ಅದು ಸಿಗುತ್ತೆ ನೋಡೋಣ. CH3O ನಮ್ಮ ಹತ್ರ ಇದೆ, ಅದಕ್ಕೆ H ಫ್ರಮ್ ದ ಬೇಸ್. ಇಷ್ಟು ಪಾರ್ಟ್ ನಮ್ಮ ಜೊತೆ ಇದೆ, CH3O ನಮ್ಮ ಜೊತೆ ಇದೆ, ಅದಕ್ಕೆ ನಾವು ಈ ಬೇಸಲ್ಲಿರುವ H ಅನ್ನು ತಗೊಂಡೋಗಿ O ಪಕ್ಕ ಹಿಡ್ತೀವಿ. ಓಕೆ, ಅವಾಗ ನಮ್ಗೆ ಏನು ಸಿಗುತ್ತೆ, CH3OH. ನೋಡಿ CH3OH, ನಾನು ತಿರ್ಗಾ ಮುರುಗಾ ಬರ್ದಿದ್ದೀನಿ, ಹೇಗೆ ಬೇಕಾದ್ರೂ ಬರಿಬಹುದು, ತೊಂದರೆ ಇಲ್ಲ. CH3OH ಕಂಪೌಂಡ್ A ಸಿಗ್ತಾ ಇದೆ ನಮಗೆ. ದಿಸ್ ಇಸ್ ನಥಿಂಗ್ ಬಟ್ ಕಂಪೌಂಡ್ A. ಹೌದಾ? ಆಗ ಅವ್ರು ಕೇಳ್ತಾರೆ ಕ್ವೆಶನ್ ಅಲ್ಲಿ, ಐಡೆಂಟಿಫೈ C ಕಂಪೌಂಡ್, R ಕಂಪೌಂಡ್, A ಕಂಪೌಂಡ್, S ಕಂಪೌಂಡ್, ರೈಟ್ ಡೌನ್ ದ ರಿಯಾಕ್ಷನ್ ಇನ್ವಾಲ್ವ್. ಎಲ್ಲ ರಿಯಾಕ್ಷನ್ಸ್ ಬರ್ದಿದ್ದೀನಿ. ಕಂಪೌಂಡ್ C ಅಂತ ಹೇಳೋರು ಯಾವ್ದನ್ನ ತಗೊಂಡಿದ್ರು, ಆಸಿಡ್ ಅನ್ನ ತಗೊಂಡಿದ್ರು. ಹೌದಾ? ಕಂಪೌಂಡ್ C ಅಂತ ಹೇಳಿ ಆಸಿಡ್, CH3 C ಡಬಲ್ ಬಾಂಡ್ OH. ಯಾವ ಆಸಿಡ್ ಇದು, ಕಾಮನ್ ಆಗಿ ಏನು ಅಂತ ಹೇಳಿ ಕರಿತೀರಾ, ಎಸಿಟಿಕ್ ಆಸಿಡ್ ಅನ್ನ ತಗೊಂಡಿದ್ರು. ಅದಕ್ಕೆ ಅವ್ರು ಯಾವ ಕ್ಲೂ ಕೊಟ್ಟಿದ್ರು, ಅವ್ರು ಕೊಟ್ಟಿದ್ದ ಕ್ಲೂ ಏನು, ಕಂಪೌಂಡ್ C ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳಿ, C2H4O2. ಇದೊಂದು ಕ್ಲೂ ಆಗಿತ್ತು ನಮಗೆ. C2H4O2 ಅಂತ ಹೇಳುವಂಥದ್ದು ಆಸಿಟಿಕ್ ಆಸಿಡ್ದು ಶಾರ್ಟ್ ಫಾರ್ಮುಲಾ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದನ್ನ ಹೇಗೆ ಕರಿಬೋದು ಇನ್ನೊಂದು ಹೆಸರಲ್ಲಿ, ಎಥನೋಯಿಕ್ ಆಸಿಡ್. ಸ್ವಲ್ಪ ನೀರು ಹಾಕಿದ್ರೆ ಇದೇ ಏನಾಗುತ್ತೆ, ವಿನೆಗರ್. ಹೌದಾ? ಒಂದು ಕಂಪೌಂಡ್ ಬಗ್ಗೆ ಕ್ಲಿಯರ್ ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಐಡೆಂಟಿಫೈ ಕಂಪೌಂಡ್ ಆರ್. ಕಂಪೌಂಡ್ ಆರ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ ಅವರು. ಹೌದಾ? ಐಡೆಂಟಿಫೈ ಕಂಪೌಂಡ್ ಆರ್. ಕಂಪೌಂಡ್ ಆರ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋಣ? ಕಂಪೌಂಡ್ ಆರ್ ಅಂತ ಹೇಳಿದ್ರೆ ಏನು ನೋಡಿ, ಕಂಪೌಂಡ್ ಆರ್ ಎಲ್ಲೆಲ್ಲಿ ಫಾರ್ಮ್ ಆಯಿತು ನಮ್ಮ ರಿಯಾಕ್ಷನ್ ಅಲ್ಲಿ, ಈ ಫಸ್ಟ್ ರಿಯಾಕ್ಷನ್ ಅಲ್ಲಿ ಯಾವಾಗ ಆಸಿಡ್ನ ಸೋಡಿಯಂ ಜೊತೆ ಹಾಕ್ತೀವಿ ನಮ್ಗೆ ಸಾಲ್ಟ್ ಸಿಗುತ್ತೆ, ಸೋಡಿಯಂ ಎಥನೋವೇಟ್. ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಆಸಿಡಿಗೆ ಹಾಕ್ತೀವಿ ಅವಾಗಲೂ ಕೂಡ ಕಂಪೌಂಡ್ ಆರ್ ಸಿಗುತ್ತೆ. ಹೌದಾ? ಯಾವಾಗ ನಾವು ಕೊಟ್ಟಿರುವಂತಹ ಎಸ್ಟರ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹಾಕಿ ಬ್ರೇಕ್ ಮಾಡ್ತೀವಿ ಅದು ಕೂಡ ನಮ್ಗೆ ಇದೇ ಕಂಪೌಂಡ್ ಆರ್ ಕೊಡುತ್ತೆ ನಮಗೆ, ನಥಿಂಗ್ ಬಟ್ ಸಾಲ್ಟ್ ಆಫ್ ಎನ್ ಆಸಿಡ್. ಸೊ ಕಂಪೌಂಡ್ ಆರ್ ಅಂತ ಹೇಳುವಂಥದ್ದು ಏನು ಇಲ್ಲಿ, ಕಂಪೌಂಡ್ ಆರ್ ಇಸ್ ನಥಿಂಗ್ ಬಟ್ CH3 C double bond ONA, ಸೋಡಿಯಂ ಎಸಿಟೇಟ್, ಅಥವಾ ಇದನ್ನ ಸೋಡಿಯಂ ಎಥನೋವೇಟ್, ಸೋಡಿಯಂ ಎಸಿಟೇಟ್ ಆಸಿಡ್, ಎಸಿಟೇಟ್ ಅಯಾನ್, ಅಥವಾ ಸೋಡಿಯಂ, ಇದನ್ನ ಹಾಗೆ ಬರೀತೀರಾ ಈತ್, 2 ಕಾರ್ಬನ್, ಬಿಟ್ವೀನ್ ದ 2 ಕಾರ್ಬನ್ ಸಿಂಗಲ್ ಬಾಂಡ್ ಏನ್, ಮತ್ತೆ C ಡಬಲ್ ಬಾಂಡ್ O ಅನ್ನ O8 ಅಂತ ಹೇಳಿ ಕರಿತೀವಿ, O8. ಸೊ ಇದು ನಮ್ಮ ಕಂಪೌಂಡ್ ಆರ್. ಹೌದಾ? ಸೊ ಅವ್ರು ಆಮೇಲೆ ಏನು ಕೇಳಿದ್ರು ಕ್ವೆಶನ್ ಅಲ್ಲಿ, ಕಂಪೌಂಡ್ ಸಿ ಗೊತ್ತಾಗಬೇಕು, ಆರ್ ಗೊತ್ತಾಗಬೇಕು, ಎ ಮತ್ತೆ ಎಸ್. ಎ ಅಂತ ಹೇಳೋದು ಆಲ್ಕೋಹಾಲ್ ಅಲ್ವಾ? ಆಲ್ಕೋಹಾಲ್ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು ಬಿಕಾಸ್ ಈ ಒಂದು ಪ್ರಾಡಕ್ಟ್ ನಲ್ಲಿ 3 ಕಾರ್ಬನ್ ತಗೊಳ್ಳಿ ಅಂತ ಕ್ಲೂ ಕೊಟ್ಟಿದ್ರು. 3 ಕಾರ್ಬನ್ ಅಲ್ಲಿ 2 ಆಲ್ರೆಡಿ ಆಸಿಡ್ ಅಲ್ಲಿ ಇದೆ, ಹಾಗಾದ್ರೆ ಒಂದೇ ತಾನೇ ಆಲ್ಕೋಹಾಲ್ ಇರಬೇಕು ಎಸ್ಟರ್ ಫಾರ್ಮೇಶನ್ ನಲ್ಲಿ. ಈ ರಿಯಾಕ್ಷನ್ ಬಂದು ಎಸ್ಟರಿಫಿಕೇಶನ್ ರಿಯಾಕ್ಷನ್. ಎಸ್ಟರಿಫಿಕೇಶನ್ ರಿಯಾಕ್ಷನ್, ಇದು ಸಪೋನಿಫಿಕೇಶನ್ ರಿಯಾಕ್ಷನ್. ಸಪೋನಿಫಿಕೇಶನ್ ರಿಯಾಕ್ಷನ್. ಹೌದಾ? ನೆಕ್ಸ್ಟ್ ಫಸ್ಟ್ ಒನ್ ಇದು ಮೆಟಲ್ ಅಂಡ್ ಆಸಿಡ್, ಸೆಕೆಂಡ್ ಒನ್ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್.
ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹೌದಾ? ನೋಡಿ ಇವಾಗ ಕಂಪೌಂಡ್ ಎಸ್ ಅಂತ ಹೇಳುವಂಥದ್ರ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ಆಲ್ಕೋಹಾಲ್ ಅಂತ ನಾನು ಹೇಳ್ಕೊಟ್ಟೆ ನಿಮಗೆ. ನಾವಲ್ಲೆಲ್ಲ ಎಲ್ಲಿ ಕಂಪೌಂಡ್ ಎಸ್ ಅಂತ ಹೇಳಿದೀವಿ ಅದು ಮೆಥನಾಲ್. CH3OH. ಇದು ನಾನು ಹೀಗೂ ಬರ್ದಿದ್ದೀನಿ ಕೆಲವೊಂದು ಕಡೆ. CH3 ಈ ಥರ ತಲೆ ಕೆಳಗಾಗಿ, ಅಂದರೆ ಉಲ್ಟಾ ಹೊಡೆದು, ತಲೆ ಕೆಳಗಾಗಿ ಎಲ್ಲ ಉಲ್ಟಾ ಹೊಡೆದು ಬರ್ತೀನಿ. ಬೋತ್ ಆರ್ ಕರೆಕ್ಟ್. ಕಂಪೌಂಡ್ ಎಸ್ ಇಸ್ ನಥಿಂಗ್ ಬಟ್ ಮಿಥೈಲ್ ಆಲ್ಕೋಹಾಲ್ ಅಥವಾ ಮೆಥನೋಲ್. ನೆಕ್ಸ್ಟ್ ಯಾವ್ದು ಉಳಿತು ನೋಡೋಣ, ಯಾವ್ದು ಉಳಿತು ಅಂತ ಹೇಳಿ. ಕಂಪೌಂಡ್ ಎಸ್, ಎಸ್ಟರ್. ಓ, ಇದು ಆಲ್ಕೋಹಾಲ್ ಕಂಪೌಂಡ್ ಎ ಅಂತ. ಕಂಪೌಂಡ್ ಎ ಇಸ್ ಅನ್ ಆಲ್ಕೋಹಾಲ್. ಕಂಪೌಂಡ್ ಎಸ್ ಅಂತ ಹೇಳಿ ಅವ್ರು ಏನು ಕೊಟ್ಟಿದ್ರು, ದಟ್ ವಾಸ್ ಅನ್ ಎಸ್ಟರ್, ಸ್ಪೆಷಲ್ ಕಂಪೌಂಡ್ ಅಲ್ವಾ. CH3C⁻O. ಇದಿಷ್ಟು ಯಾವಾಗಲೂ ಕೂಡ ಎಸ್ಟರ್ನಲ್ಲಿ ಬರುವಂತಹ ಈ ಪಾರ್ಟ್ ಏನಿದೆ ಇದು ಆ್ಯಸಿಡಿಂದ ಬಂದಿರುತ್ತೆ. ಆಮೇಲೆ ಮಿಕ್ಕಿದ್ದು ನಾನು ಏನು ಬರಿತೀನಿ, ಇದು ಆಲ್ಕೋಹಾಲಿಂದ ಬಂದಿರುತ್ತೆ, OCH3 ಅಂತ ಹೇಳುವಂಥದ್ದು. ಇದು ಎಸ್ಟರ್ ಆಗಿತ್ತು. ಇದರ ಹೆಸರೇನು, ಹೇಗೆ ಹೆಸರು ಮಾಡಬೇಕು ಇದನ್ನು? ಫಸ್ಟಿಗೆ O ಜೊತೆ ಇರುವ ಆ ಒಂದು ಹೈಡ್ರೋಕಾರ್ಬನ್ನ ರೆಕಾಗ್ನೈಸ್ ಮಾಡಿ, ಮಿಥೈಲ್. ಸೊ ಅದು ಯಾವ ಗ್ರೂಪ್? ಅದು ಮಿಥೈಲ್ ಗ್ರೂಪ್. ಆಮೇಲೆ 2 ಕಾರ್ಬನ್, ಆಕ್ಸಿಜನ್ ಈಚೆಗಿರುವ 2 ಕಾರ್ಬನ್, ಈಥ್, ಮಿಥೈಲ್ ಈಥ್. ಅವುಗಳ ನಡುವೆ ಸಿಂಗಲ್ ಬಾಂಡ್, ಈಥ್ ಏನ್. ಈ ಅನ್ನು ಹಾಗೆ ಹೋಲ್ಡಲ್ಲಿ ಇಟ್ಕೊಳ್ಳಿ. C⁻O ಎಸ್ಟರ್, ಅದಕ್ಕೆ O8 ಅಂತ ಹೇಳಿ ಕರಿತೀವಿ. ಸೊ ಮಿಥೈಲ್ ಈಥ್ ಏನ್ O8, ಮಿಥೈಲ್ ಎಥನೋವೇಟ್. ದಟ್ಸ್ ದ ಕಂಪೌಂಡ್ ಎಸ್. ಈಸಿ ಅಲ್ವಾ? ಈಸಿ ಕ್ವೆಶನ್. ಸ್ವಲ್ಪ ಚಾಲೆಂಜಿಂಗ್ ಅನ್ಸಿದ್ರು ಕೂಡ ಸ್ವಲ್ಪ ಚೆನ್ನಾಗಿದೆ ಕ್ವೆಶನ್. Look at the figure and answer the following. What change would you observe in the calcium hydroxide solution in tube? ಇಲ್ಲಿ ಏನು ಆಗ್ತಿದೆ ಅಂತ ಹೇಳಿದ ಅರ್ಥ ಮಾಡ್ಕೊಳ್ಳಿ. ಇದ್ರದ್ದು ರಿಲೇಟೆಡ್ ಒಂದು ಕ್ವೆಶನ್ ಆಲ್ರೆಡಿ ಸಾಲ್ವ್ ಮಾಡಿದೆ. ಇಲ್ಲಿ ಏನಾಗ್ತಿದೆ, ಟೆಸ್ಟ್ ಟ್ಯೂಬ್ ಎ ನಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡಿದ್ದೀನಿ, ಆಸಿಡ್ ತಗೊಂಡಿದ್ದೀನಿ. ಯಾವಾಗ ಆಸಿಡ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗುತ್ತೋ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇವಾಗ ಲೈಮ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಲೈಮ್ ವಾಟರ್ ಏನಾಗಬೇಕು ನೋಡಿ, ಫಾಸ್ಟ್ ರಿಯಾಕ್ಷನ್ ಏನು, ಆಸಿಡ್, ಎಥನೋಯಿಕ್ ಆಸಿಡ್ CH3COOH, ಬೇಕಿಂಗ್ ಸೋಡಾ NaHCO3 ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ನಮಗೆ ಸಾಲ್ಟ್ ಸಿಗಬೇಕು, CH3COONA. ಹೆಚ್ಚಿನ ಜಾಗದಲ್ಲಿ ಸೋಡಿಯಂ ವಿಲ್ ಗೋ ಅಂಡ್ ಸಿಟ್ ಅಲ್ವಾ. CO3 ಇಂದ CO2 ಗ್ಯಾಸ್, EH ಇದರಲ್ಲಿರುವ ಒಂದು ಆಕ್ಸಿಜನ್ ಶುಡ್ ಗಿವ್ ವಾಟರ್. ಸೊ ನಮಗೆ ಫಾಸ್ಟ್ ರಿಯಾಕ್ಷನ್ ಎರಡು ಮಿಕ್ಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಗುತ್ತೆ. Now that carbon dioxide gas will be further passed to a test tube containing lime water, and we can expect lime water changing into milky substance due to the formation of calcium carbonate. ಇದು ಹೇಳ್ಕೊಟ್ಟಿದ್ದೀನಿ ನಾನು. Calcium carbonate will pick up 1 oxygen, so this becomes carbonate, and 2 hydrogen, 1 oxygen will remain as water. So what change would you observe in the calcium hydroxide solution taken in test tube B? This is test tube B, this is test tube A. Color changes to milky color. Milky color formation. Answer correct? Next, write the reaction involved in the test tube A and B respectively. Test tube A nalli, test tube B nalli. The first one happens in test tube A, second one happens in test tube B. Right? Next, if ethanol is given instead of ethanoic acid, would you expect the same change? Iga test tube A nalli acid ಕೊಟ್ಟಿದ್ದಾರೆ, bicarbonate ಕೊಟ್ಟಿದ್ದಾರೆ. Instead of acid, test tube A nalli instead of acid, if alcohol is reacting with baking soda NaHCO3, would you expect the same result?
ನೋ, ಬಿಕಾಸ್ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅಲ್ಲಿ ಯಾವುದೇ ರಿಯಾಕ್ಷನ್ ಆಗಲ್ಲ. ಹಾಗಾಗಿ ನೋ, ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಸೇಮ್. ಸೊ ಆನ್ಸರ್ ಏನು? ದಿಸ್ ಇಸ್ ಡನ್. ನೋ, no reaction. How can a solution of lime water be prepared in the laboratory? This is your very first reaction, alva? Very first reaction of your NCERT anta heli ankoltini. Not first, but combination nalli first ಗೆ ಬರ್ದಿದ್ದೀರಾ. How would you prepare? By mixing quick lime in water. The reaction is very exothermic, hence we should not mix the constituent with the bare hand. We should use glass rod. So calcium oxide with water will give you calcium hydroxide and heat. This is how in lab we prepare lime water. Okay. Next question. How would you bring about the following conversion? Name the process and write the reaction involved. ಎಥನಾಲ್ ಟು ಈಥೀನ್ ಹೇಗೆ ತಗೊಂಡು ಬರ್ಬೋದು? ಎಥನಾಲ್ CH3 CH2OH. So first thing is we have to heat this at 443 Kelvin in the presence of concentrated sulfuric acid. So what happens? Water is eliminated and we get ethene, CH2 double bond CH2. And you call this process as what? Acid dehydration. Main agi dehydration anta heli karitare. But if you use acid, it is well and good. So we call this process as acid dehydration, where we convert alcohol into ethene. Ethyl alcohol into ethene. Propanol to propanoic acid. Propanol to propanoic acid. ಹೇಗೆ ತಗೊಂಡು ಬರ್ತೀವಿ ಈ ಚೇಂಜಸ್ನ? Propanol CH3 CH2 CH2OH. ಇದನ್ನ ಪ್ರೊಪನೋಯಿಕ್ ಆಸಿಡ್. ಸೊ ಅಲ್ಲಿ ನಾವೇನು ತಗೊಂಡು ಬರಬೇಕು? ಆಕ್ಸಿಡೈಸ್ ಮಾಡಬೇಕು. ಆಲ್ಕೋಹಾಲನ್ನ ಆಸಿಡ್ ಆಗಿ ಚೇಂಜ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ರಿಮೂವ್ ದಿಸ್. ಇಲ್ಲಿ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬ್ರಿಂಗ್ ಸರ್ಟನ್ ಚೇಂಜಸ್, ಬಿಕಾಸ್ acid nali, it is that carbon which is in the beginning will always carry or act as a functional group which carries C double bond O group, right? So you have to bring oxygen by using a strong oxidizing agent KMNO4OH minus. So this will add oxygen here. A hydrogen remove madi oxygen kodutte. So what do you get? CH3 as it is, CH2 as it is. Now this CH2, CH2 na remove martira, H2 anna remove martira, you will add the oxygen. So C double bond O OH, and that H2 will be removed as water separately. So you call this process as what? Oxidation. Oxidation. Okay, so easy. So compound anna name madi. This one and this one. So this was propanol and this is propanoic acid. Propanoic acid. Easy? Yes. Draw the possible isomers of the compound with molecular formula C3H6O and also give their electron dot structure. C3H6O, CH3, C double bond O, CH3. Okay, this is ketone. Either the functional isomer. Can I write the functional isomer? Ili isomer anta heli keldaga you should write functional isomer. Okay, ಹೇಗೆ ಬರೀತೀರಾ? CH3 CH2
C3 ಅಲ್ವಾ? CH2 ನೋಡಿ, ಇದು ಕೀಟೋನ್ and what I have written here is aldehyde. ತುಂಬಾ ಸಲ ಕೇಳಿದ್ದಾರೆ CBSE ನಲ್ಲಿ this question. ವೆರಿ ವೆರಿ ಇಂಪಾರ್ಟೆಂಟ್. ದೋ ನಿಮಗೆ ಇದರ ಬಗ್ಗೆ ಯಾವ ಗಂಧದ ಗಾಳಿಯ ಅಂಶಗಳನ್ನ NCERT ಕೊಡಲಿಲ್ಲ ಅಂತ ಹೇಳಿ ಈ ಕ್ವೆಶನ್ ಕೇಳ್ತಾರೆ. ಸೊ ಕೀಟೋನ್ ಅನ್ನ ಆಲ್ಡಿಹೈಡ್ ಆಗಿ ಹೇಗೆ ಕನ್ವರ್ಟ್ ಮಾಡಿದ್ರಿ ಅಂಡ್ ವಾಟ್ ಡು ಯು ಕಾಲ್ ದ ಪ್ರಾಸೆಸ್ ಆಸ್? ಪ್ರಾಸೆಸ್ ಅನ್ನ ಏನು ಅಂತ ಹೇಳಿ ಕರಿತೀರಾ? ಐಸೋಮೆರಿಸಮ್ ಅಂತ ಹೇಳಿ ಕರಿತಾರೆ. ದಿಸ್ ಇಸ್ ಆಲ್ಡಿಹೈಡ್ and the first one is ketone. So both has same formula. ನೀವು ketone ತಗೊಳ್ಳಿ, you can take ketone or aldehyde. The formula is C3H6O. So ನನಗೆ ಗೊತ್ತಾಯ್ತು ಇದನ್ನೇ ಬರಿಬೇಕು because O ಇದೆ, C3H6O ಇದೆ. It could be an aldehyde, it could be a ketone. ನೀವು ಆಸಿಡ್ ಬರೆಯಕ್ಕಾಗಲ್ಲ with this formula. ಹೌದಾ? ಬೇಕಾದ್ರೆ ಟ್ರೈ ಮಾಡಿ ನೋಡಿ. 56th question. Explain the given reaction with an example. With example, hydrogenation reaction. Explain ಮಾಡಿ hydrogenation reaction. ತುಂಬ ಸಲ ಬರ್ದಿದ್ದೀನಿ ನಾನು ಇದನ್ನ, ಆದರೂ ಕೂಡ ಇನ್ನೊಂದು ಸಲ ಬರೀತಿದ್ದೀನಿ. ನೀವು ಕೂಡ ಹಾಗೆ ಒಂದ್ಸಲ ಬರ್ದಿದ್ದೀನಲ್ಲ ಅಂತ ಹೇಳಿ ಬಿಟ್ಬಿಡಬೇಡಿ. hydrogenation reaction. So you're passing hydrogen gas. By passing H2 gas, converting unsaturated compounds to saturated compounds using catalyst such as nickel ಅಥವಾ palladium ಅಥವಾ platinum. Example, addition reaction ಅಂತನೂ ಕರೀತಾರೆ. Alkene is ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತಿರಲ್ಲ, ಇಲ್ಲೇ ಬರ್ದು ಬಿಡ್ಬೇಕಾದ್ರೆ H2 ಗ್ಯಾಸ್ ಅಂತ ಹೇಳಿ. Alkene is converted into alkane. Ethene is converted into ethane. Next, oxidation reaction. ಇಲ್ಲೇ ಬರಿಲ್ಲ ಇದನ್ನ, CH3 CH2OH. You treat this in the presence of KMnO4, which is alkaline in nature. You get what? ಈ H2 ಜಾಗದಲ್ಲಿ ನೀವೇನ್ ಮಾಡಬೇಕು? H2 ಜಾಗದಲ್ಲಿ ಏನ್ ಮಾಡಬೇಕು? ಆಕ್ಸಿಜನ್ ಆಡ್ ಮಾಡಬೇಕು ಈ ಜಾಗದಲ್ಲಿ. ಹೌದಾ? CH3 COOH. So it is ethanol, ethanol. ಇದು ethanoic acid. ಕರೆಕ್ಟಾ? ಆಲ್ಕೋಹಾಲ್ ಅನ್ನ ಆಸಿಡ್ಗೆ ಚೇಂಜ್ ಮಾಡುವಂಥದ್ದನ್ನ ನಾವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೇವೆ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಮಿಥೇನ್ ತಗೊಳ್ತೀನಿ, CH4. ಇದಕ್ಕೆ ನಾನು Cl2 ಗ್ಯಾಸ್ ಅನ್ನ ಪಾಸ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಇಲ್ಲಿ ಹೈಡ್ರೋಜನ್ ಆಫ್ ದಿ ಹೈಡ್ರೋಕಾರ್ಬನ್ gets substituted by other group of atoms such as chlorine, bromine or any other species. You call such reaction as ಇಲ್ಲಿ ಸಯನೈಡ್ ಗ್ರೂಪ್ ಬರ್ಬೋದು, ಹೈಡ್ರಾಕ್ಸೈಡ್ ಗ್ರೂಪ್ ಬರ್ಬೋದು. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ. CH3Cl, ಹೆಚ್ಚಿನ ಜಾಗದಲ್ಲಿ Cl ಬಂತು, ಈ ರಿಮೂವ್ ಆದ H will react with one more Cl. So this is called as substitution.
ಸಪೋನಿಫಿಕೇಶನ್, ಸೋಪ್ ಪ್ರಿಪರೇಷನ್. ಇದಕ್ಕೆ ಬೇಕಾಗಿರೋದು ಎಸ್ಟರ್. ಓಕೆ, saponification will happen in the presence of, or saponification reaction happens when ester is treated with a base, sodium hydroxide or potassium hydroxide, any base you can take. You get sodium salt of acid, ಅಥವಾ ಸಿಂಪಲ್ ಆಗಿ ಆಸಿಡ್ ಅಂಡ್ ಆಲ್ಕೋಹಾಲ್ ಅಂತ ಹೇಳಿ ಬರಿಬಹುದು. ನಾನು ಇದನ್ನು ಹೀಗೆ ಬರಿತೀನಿ, ಸೋಡಿಯಂ ಸಾಲ್ಟ್ ಆಫ್ ಆಸಿಡ್ ಪ್ಲಸ್ ಆಲ್ಕೋಹಾಲ್. You get both the compound. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಲ ನಾನು ಸಪೋನಿಫಿಕೇಶನ್ ರಿಯಾಕ್ಷನ್ ಅನ್ನ ಇನ್ನೂ ಒಂದ್ಸಲ ಹೇಳ್ಕೊಡ್ತೀನಿ ನಿಮಗೆ. ಸಪೋನಿಫಿಕೇಶನ್ ರಿಯಾಕ್ಷನ್. ಇಲ್ಲಿ ನಾನೇನ್ ಮಾಡ್ತೀನಿ, ಎಸ್ಟರ್ ತಗೋತೀನಿ. ಯಾವುದೇ ಎಸ್ಟರ್ ತಗೊಳ್ಬೋದು. CH3 C ಡಬಲ್ ಬಾಂಡ್ O CH3 ಈ ಒಂದು ಎಸ್ಟರ್ ತಗೊಂಡೆ. ಇದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ನಾನು ಪಾಸ್ ಮಾಡ್ತೀನಿ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀನಿ. ನನಗೇನು ಸಿಗ್ಬೇಕು ಇವಾಗ? ಪ್ರಾಡಕ್ಟ್ ಸಿಗ್ಬೇಕಲ್ವಾ? ಸೊ ಯಾವ ಪ್ರಾಡಕ್ಟ್ ಸಿಗುತ್ತೆ? ಒಂದು ಸೋಡಿಯಂ ಸಾಲ್ಟ್ ಆಫ್ ಆಸಿಡ್ ಸಿಗುತ್ತೆ. ಆಸಿಡ್ಗೆ ತಗೊಳ್ಬೇಕಂದ್ರೆ ನಾನು ಫಸ್ಟಿಗೆ ಎಸ್ಟರ್ ಇದು ಬರೀ ಇಷ್ಟೇ ಪಾರ್ಟ್ ತಗೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಇದು ONA ಪಾರ್ಟ್ನ ತಗೋತೀನಿ. ನಾನು ಹೇಗೆ ಬರಿತೀನಿ ಗೊತ್ತಾ ಇದನ್ನ? ಈ CH3 C ಡಬಲ್ ಬಾಂಡ್ O ಹಾಗೆ ಬರ್ತೀನಿ. ಬೇಸಿಂದ ONA ಅನ್ನ ತಗೊಂಡ್ಬಿಡ್ತೀನಿ. ಸೊ ಇದೇನಾಯ್ತು? ಸೋಡಿಯಂ ಸಾಲ್ಟ್ ಆಫ್ ಎನ್ ಆಸಿಡ್ ಆಯ್ತು. ಇದಿಷ್ಟು ಆಸಿಡ್ ಅಲ್ವಾ? NA ಜಾಗದಲ್ಲಿ ಹೆಚ್ಚಾಕಿದ್ರೆ ಏನಾಗುತ್ತೆ? ಆಸಿಡ್ ಆಗುತ್ತೆ. ಸೊ ಇದು ಒಂದು ಪ್ರಾಡಕ್ಟ್, ಹೌದಾ? ಸೋಡಿಯಂ ಸಾಲ್ಟ್ ಆಫ್ ಆಸಿಡ್. ನೀವು ಬೇಕಾದ್ರೆ ಬೇರೆ ಬೇರೆ ಕಡೆ ರೆಫರೆನ್ಸ್ ತಗೊಂಡು ಅವ್ರು ಸಿಂಪಲ್ ಆಗಿ ಕಾರ್ಬೋಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಬರೀತಾರೆ. ಆ ಕಾರ್ಬೋಕ್ಸಿಲಿಕ್ ಆಸಿಡ್ ನಲ್ಲಿ ಹೆಚ್ಚು ಬದಲು ಆಕ್ಚುಲಿ NA ಇರುತ್ತೆ. ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆಯ್ತು. ಆಯ್ತಾ? ನೆಕ್ಸ್ಟ್ ಏನ್ ಫಾರ್ಮ್ ಆಯ್ತು ನೋಡೋಣ. ನೆಕ್ಸ್ಟ್ ಏನಾಯ್ತು ಇಲ್ಲಿ? ಯಾವ್ದು ಬಾಕಿ ಇದೆ? CH3O ಬಾಕಿ ಇದೆ, ಇದರಲ್ಲಿ H ಬಾಕಿ ಇದೆ. ಸೊ ಸೆಕೆಂಡ್ ಕಂಪೌಂಡ್ ಏನಾಯ್ತು? CH3OH. ಇದು ಸೆಕೆಂಡ್ ಕಂಪೌಂಡ್. ಇದೇನಿದು? ಮಿಥೈಲ್ ಆಲ್ಕೋಹಾಲ್. ಮಿಥೈಲ್ ಆಲ್ಕೋಹಾಲ್, ಅದಕ್ಕೆ ಮೆಥನೋಲ್ ಅಂತ ಕೂಡ ಕರಿಬಹುದು. ಸೊ ಇದು ಸಪೋನಿಫಿಕೇಶನ್ ರಿಯಾಕ್ಷನ್ ಆಯ್ತು. ಸೊ ಎಲ್ಲ ರಿಯಾಕ್ಷನ್ಸ್ನ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ. ಲಾಸ್ಟ್ ಕ್ವೆಶನ್ ಓದೋಣ. An organic compound A on heating with concentrated sulfuric acid forms compound B, aita, which on addition of 1 mole of hydrogen in the presence of compound in the presence of nickel it forms C. So A anta ಹೇಳುವಂತದ್ದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಎ ಅನ್ನು ನಾನು ಆಲ್ಕೋಹಾಲ್ ಅಂತ ಹೇಳಿ ತಗೊಳ್ಬೋದಾ? ಯಾಕೆ? ಆಲ್ಕೋಹಾಲ್ ಅನ್ನ ನೀವು ಬರೀ ಹೀಟ್ ಮಾಡ್ತಿಲ್ಲ, ಕಾನ್ಸಂಟ್ರೇಟೆಡ್ H2SO4 ಜೊತೆ ಟ್ರೀಟ್ ಮಾಡ್ತಿದ್ದೀರಾ ಅಷ್ಟೇ. ನಿಮಗೇನು ಸಿಗಬೇಕು? ಒಂದು ಡಬಲ್ ಬಾಂಡೆಡ್ ಪ್ರಾಡಕ್ಟ್ ಸಿಗಬೇಕು. ಯಾಕೆ? ಈ ನಿಕ್ಕಲ್ನ ನೀವು ಯಾವಾಗ ಯೂಸ್ ಮಾಡ್ತೀರಾ? ಡಬಲ್ ಬಾಂಡೆಡ್ ಜೊತೆ ಇದ್ದಾಗನೇ ನಿಕ್ಕೆಲ್ ಮತ್ತು ಹೈಡ್ರೋಜನ್ ಗ್ಯಾಸನ್ನು ನೀವು ಟ್ರೀಟ್ ಮಾಡುವಂಥದ್ದು ಅಲ್ವಾ? ಸೊ ಇದು ಕಂಪೌಂಡ್ ಎ, ಇದು ಕಂಪೌಂಡ್ ಬಿ ಆಯಿತು. ಸೊ ನೀವು ಯಾವಾಗ ನಿಕ್ಕಲ್ನ ಪಾಸ್ ಮಾಡ್ತೀರಾ ನಿಮಗೆ ಕಂಪೌಂಡ್ ಸಿ ಸಿಗುತ್ತೆ. ಕಂಪೌಂಡ್ ಸಿ ಅಂತ ಹೇಳಿದ್ರೆ ಏನು? CH3 ಡಬಲ್ ಬಾಂಡ್ ಇದ್ದಕ್ಕೆ ಏನಾಯ್ತು? ಹೈಡ್ರೋಜನ್ ಪಾಸ್ ಮಾಡ್ತೀರಾ. ಒಂದು ಹೈಡ್ರೋಜನ್ ಇಲ್ಲಿ, ಇನ್ನೊಂದು ಹೈಡ್ರೋಜನ್ ಪಕ್ಕಕ್ಕೆ. ಸೊ ಈಥೇನ್ ಸಿಗುತ್ತೆ. ಇದು ನಮ್ಮ ಕಂಪೌಂಡ್ ಸಿ ಆಯಿತು. ಇದನ್ನ ನೀವೇನ್ ಮಾಡ್ತೀರಾ? ಆಕ್ಸಿಜನ್ ಜೊತೆ ಬರ್ನ್ ಮಾಡ್ತೀರಾ. ಇಲ್ಲೂ ಕೂಡ ಕಂಬಷನ್ ರಿಯಾಕ್ಷನ್ ಇದೆಯಲ್ವಾ? ಇದು ಕನೆಕ್ಟ್ ಮಾಡ್ಕೊಳ್ಬೋದು ನೀವು. ಈ ಕಂಬಷನ್ ರಿಯಾಕ್ಷನ್ ಏನಿದೆ, ದ ಸೇಮ್ ಕಂಬಷನ್ ರಿಯಾಕ್ಷನ್ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಂಬಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? ಹೈಡ್ರೋಕಾರ್ಬನ್ ಅನ್ನ ನೀವು ಆಕ್ಸಿಡೈಸ್ ಮಾಡಬೇಕು, ಹೌದಾ? ಪ್ಲಸ್ O2 ಜೊತೆ ಮಾಡಿ ಹೀಟ್ ಮಾಡಿ, ಇದನ್ನ ಕಂಬಷನ್ ಅಂತ ಹೇಳ್ತೀರಾ. ಯಾವಾಗ ಹೈಡ್ರೋಕಾರ್ಬನ್ ಅನ್ನ ನೀವು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡ್ತಿರೋ ನಿಮಗೇನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಸಿಗುತ್ತೆ, ಹೌದಾ? ಈಥೇನ್ ಅನ್ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಎಷ್ಟು ಕಾರ್ಬನ್ ಇದೆ ಇದರಲ್ಲಿ? 2. ಸೊ 2. ಎಷ್ಟು ಹೈಡ್ರೋಜನ್ ಇದೆ? 6 ಅಲ್ವಾ? ಹಾಗಾಗಿ ಇಲ್ಲಿ 3.
ಸೊ ಒಟ್ಟು ಎಷ್ಟು ಆಕ್ಸಿಜನ್ ಬೇಕಾಯಿತು? 2 2 4 ಪ್ಲಸ್ 3 7 ಆಕ್ಸಿಜನ್ ಬೇಕಲ್ವಾ? ಇಲ್ಲಿ ಆಲ್ರೆಡಿ 2 ಇದೆ, 7 ತಗೊಳಕ್ಕಾಗುತ್ತಾ ನಮಗೆ? ಆ ಥರ 2 4 ಪ್ಲಸ್ 3 7 ಆಕ್ಸಿಜನ್. ಸೊ ನಮಗೆ 7 ಆಕ್ಸಿಜನ್ ಸಿಗಲ್ಲ, ಇಲ್ಲಿ ಬೇಕಾದ್ರೆ 5 ತಗೊಳ್ಬೋದು ಅಥವಾ 6 ತಗೊಳ್ಬೋದು. ಬ್ಯಾಲೆನ್ಸಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಹಿಯರ್. ಸೊ ಈ ಒಂದು ಬ್ಯಾಲೆನ್ಸಿಂಗ್ ಪಾರ್ಟ್ನ ನಾನು ಹಾಗೆ ಬಿಟ್ಬಿಡ್ತೀನಿ, ಯಾಕೆಂದರೆ ಫ್ರ್ಯಾಕ್ಷನಲ್ ಮಾಲಿಕ್ಯೂಲ್ ಅಂತಾನು ತಗೊಳ್ಬೋದು ನಾವು ಬೇಕಾದರೆ. ನಮಗೆ 7 ಇರೋದ್ರಿಂದ, ನಮಗೆ 7 ಬೇಕಿರೋದ್ರಿಂದ ಇಲ್ಲಿ 7/2 ಅಂತಲೂ ಕೂಡ ಬರ್ಕೊಳ್ಬೋದು. ಅಟ್ಸ್ ಓಕೆ. ಈಗ ಕಾನ್ಸಂಟ್ರೇಟ್ ಮಾಡೋಣ. ಅವ್ರೇನು ಹೇಳ್ತಾರೆ ಅಂದರೆ 3 moles ಆಫ್ ವಾಟರ್ ಅಂತ ಹೇಳಿದ್ದಾರೆ, ಹೌದಾ? 2 moles ಆಫ್ ಕಾರ್ಬನ್ ಡೈಆಕ್ಸೈಡು 3 moles ಆಫ್ ವಾಟರ್ ಫಾರ್ಮ್ ಆಗುತ್ತೆ ಆನ್ ಕಂಬಸ್ಟನ್ ಅಂತ ಹೇಳಿ. ABC ಅನ್ನು ಐಡೆಂಟಿಫೈ ಮಾಡಿ ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಆ ಒಂದು ಕಂಬಸ್ಟನ್ ರಿಯಾಕ್ಷನನ್ನು ಸಪ್ರೇಟಾಗಿ ನಾನು ಬರೆದ್ಬಿಡ್ತೀನಿ. ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಲಾಸ್ಟ್ ಪಾರ್ಟ್ ಒಂದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ. ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಕಂಬಸ್ಟನ್ ರಿಯಾಕ್ಷನ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಈ CH3 ಡಬಲ್ ಸಿಂಗಲ್ ಬಾಂಡ್ CH3 ಅದೇನಾಯಿತು, ರಿಯಾಕ್ಟ್ ಆಗುತ್ತೆ ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ. ಆ 2 ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಹೌದಾ? ಜೊತೆಗೆ ಹೈಡ್ರೋಜನ್ ಏನಾಯಿತು, ವಾಟರ್ ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ಕಂಬಷನ್ ರಿಯಾಕ್ಷನ್ ಅಂತ ಹೇಳುವಂಥದ್ದು ಏರ್ನಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್. ಸೊ ನೀವು ಇಲ್ಲಿ O2 ಅಂತ ಬರೀಬೇಕು. ಆ O ಏನಾದರೂ ಅವಾಗಷ್ಟೇ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಮಾತ್ರ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಟ್ಟು ಬರೀತೀರ. ಸೊ ಇವಾಗ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಲ್ವಾ, ಸ್ವಲ್ಪ ಕೇರ್ಫುಲ್ ಆಗಿರಿ. 2 ಕಾರ್ಬನ್ ಇದೆ, 2 ಕಾರ್ಬನ್ ಹಾಕೊಳ್ತೀರಾ. 6 ಹೈಡ್ರೋಜನ್ ಇದೆ, 3 ಅಂತ ಹೇಳಿ ಹಾಕೊಳ್ತೀರಾ. ಆಕ್ಸಿಜನ್ ಕೌಂಟ್ ಮಾಡಿ. 2 2s 4 ಆಕ್ಸಿಜನ್ ಪ್ಲಸ್ 3 ಆಕ್ಸಿಜನ್. 4 + 3 = 7 ಆಕ್ಸಿಜನ್ ಆಯ್ತಲ್ವಾ? ಇಲ್ಲಿ ಬರೀ 2 ಅಷ್ಟೇ ಕೊಟ್ಟಿದ್ದಾರೆ ಅವರು. ಸೊ ಅದು ಹೇಗೆ ಈಕ್ವೇಟ್ ಮಾಡುವಂಥದ್ದು 7 ಆಕ್ಸಿಜನನ್ನು? ನೀವು ಫ್ರ್ಯಾಕ್ಷನ್ ತಗೊಂಡ್ಬೆ, ನಿಮ್ಗೆ ಬೇಕಾಗಿತ್ತು 7, 2 ಕ್ಯಾನ್ಸಲ್ ಮಾಡಿ 7/2 ಅಂತ ಹೇಳಿ ಬರ್ದು. ದ್ಯಾಟ್ಸ್ ಇಟ್. ಸೊ ಈಸಿ ಅಲ್ವಾ? ಹೋಪ್ ದ ಎಂಟೈರ್ ಚಾಪ್ಟರ್ನ ಒಂದು ಕಾಂಪ್ಲಿಕೇಟೆಡ್ ಕ್ವೆಶನು, ಈಸಿ ಕ್ವೆಶನು, ಆವ್ರೇಜ್ ಕ್ವೆಶನಿಂದ ಹೇಗೆ ಒಂದು ನಾಲೆಜನ್ನು ಚೆಕ್ ಮಾಡ್ಬೋದು ಅಂತ ಹೇಳೋ ಐಡಿಯಾ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಮುಂದಿನ ಒಂದು ತರಗತಿಯಲ್ಲಿ, ಮುಂದಿನ ಕ್ಲಾಸ್ನಲ್ಲಿ ಫಾರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇದೆ, ಬಟ್ ಫಾರ್ CBSE ಸ್ಟೂಡೆಂಟ್ಸ್ ಇಟ್ಸ್ ನಾಟ್ ದೇರ್. ಸೊ ಫಾರ್ CBSE ಸ್ಟೂಡೆಂಟ್ಸ್ Abhimanyu batch is officially ending here. Okay, good to see you all in the batches. ಕಮೆಂಟ್ಸ್ ಮಾಡ್ತಿರ್ತೀರಲ್ಲ ವಿಡಿಯೋ ಕೆಳಗಡೆ, ತುಂಬ ಖುಷಿ ಅನಿಸುತ್ತೆ ನನಗೆ. ಬಟ್ ಸ್ಟೇಟ್ ಬೋರ್ಡ್ ಮಕ್ಕಳೇ, ನಾನು ನಿಮ್ಮನ್ನು ಮತ್ತು ಒಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ದಟ್ ಈಸ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ CBSE ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್. ಸ್ಟೇ ಟ್ಯೂನ್ಡ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. Until then, take care. Bye.